ನಮಸ್ಕಾರ ವೀಕ್ಷಕರೇ, ವಿಕಸನ ಟಿವಿಗೆ ಸ್ವಾಗತ. ನಾನು ಧನ್ಯಶ್ರೀ ಆಚಾರ್ಯ. ಕನ್ನಡ ಸಾಹಿತ್ಯವನ್ನು ಸಮೃದ್ಧಿಗೊಳಿಸಿದ್ದು, ಶ್ರೀಮಂತಗೊಳಿಸಿದ್ದು ನೆಲದವರು, ಜನಪದರು, ಈ ಜಂಗಮ ಪರಂಪರೆಯವರು. ನಮ್ಮೊಂದಿಗಿದ್ದಾರೆ ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಡಾಕ್ಟರ್ ನರೇಂದ್ರ ರೈ ದೇರ್ಲಾ. ಪುಸ್ತಕ ಇರುವುದು ಪೂಜೆ ಮಾಡ್ಲಿಕ್ಕೆ ಅಲ್ಲ. ನಮ್ಮ ಕನ್ನಡದ ರಾಜಧಾನಿ ಬೆಂಗಳೂರಿನ ಕೆಂಪೇಗೌಡ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಡಿಕೆ ಪತ್ರಿಕೆ ಇದೆ ಅಂತ ಕೇಳಿದ್ರೆ, ಹೌದಾ ಅಂತದೊಂದು ಪತ್ರಿಕೆ ಉಂಟ ನಮ್ಮಲ್ಲಿ ಅಂತ ನಮ್ಮನ್ನ ಕೇಳ್ತಾರೆ. ಕನ್ನಡ ನಾಡಿನ ರಾಜಧಾನಿ ಬೆಂಗಳೂರಲ್ಲಿ 35% ಜನ ಮಾತ್ರ ಕನ್ನಡಿಗರಿದ್ದಾರೆ. ರಾಜಧಾನಿಯಲ್ಲಿ ಕನ್ನಡದ ಪ್ರೀತಿ ಅನ್ನುವುದು ಅದು ನಮ್ಮ ಮನಸ್ಸಿನಲ್ಲಿ ಸಾಧ್ಯ ಆಗಬೇಕು. ಸಾಧ್ಯ ಆದಾಗ ಮಾತ್ರ ಕನ್ನಡ ಬೆಳೀತದೆ, ಉಳಿತದೆ. ನಮಸ್ಕಾರ ವೀಕ್ಷಕರೇ, ವಿಕಸನ ಟಿವಿಗೆ ಸ್ವಾಗತ. ನಾನು ಧನ್ಯಶ್ರೀ ಆಚಾರ್ಯ. ಕರ್ನಾಟಕ ಬರೀ ನಮ್ಮ ನಾಡಲ್ಲ, ಇದು ನಮ್ಮ ಸಂಸ್ಕೃತಿಯ ಬೀಡು. ನಾವಾಡುವ ಭಾಷೆ ಕೇವಲ ನುಡಿಯಲ್ಲ, ಇದು ನಮ್ಮ ಅಂತರಂಗದ ಧ್ವನಿ. 2500 ಹಳೆಯ ಪಾರಂಪರಿಕ ಇತಿಹಾಸವನ್ನು ಹೊಂದಿರುವಂತಹ ನಮ್ಮ ಕನ್ನಡ ಭಾಷೆಯಲ್ಲಿ ಕವಿರಾಜ ಮಾರ್ಗದಿಂದ ಹಿಡಿದು ವಚನ ಸಾಹಿತ್ಯ, ದಾಸ ಸಾಹಿತ್ಯ ಸೇರಿದಂತೆ ಹಲವು ರೀತಿಯ ಬಗೆದಷ್ಟು ಮುಗಿಯದ ಸಾಹಿತ್ಯ ಪ್ರಕಾರಗಳನ್ನು ನಾವು ನೋಡಿದ್ದೇವೆ. ವೀಕ್ಷಕರೇ, ನಮ್ಮ ನಾಡು ನುಡಿ, ನಮ್ಮ ಸಂಸ್ಕೃತಿಯ ಬಗೆಗೆ ಚರ್ಚಿಸಲು ನಮ್ಮೊಂದಿಗಿದ್ದಾರೆ ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಡಾಕ್ಟರ್ ನರೇಂದ್ರ ರೈ ದೇರ್ಲಾ. ಸಾಹಿತ್ಯ ಕ್ಷೇತ್ರ, ಪತ್ರಿಕೋದ್ಯಮ, ಕೃಷಿ, ಜಾನಪದ ಮುಂತಾದವುಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿರುವ ಇವರು ಅಂಕಣಕಾರ, ಕೃಷಿ ಹಾಗೂ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾಗಿದ್ದಾರೆ. ತರಂಗ ವಾರಪತ್ರಿಕೆಯಲ್ಲಿ 7 ವರ್ಷಗಳ ಕಾಲ ಸಹ ಸಂಪಾದಕರಾಗಿ, ರಾಜ್ಯದ ವಿವಿಧ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ 28 ವರ್ಷಗಳ ಕಾಲ ಶಿಕ್ಷಕ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಗೆ ಭಾಜನರಾಗಿರುವ ಇವರ 1200ಕ್ಕೂ ಅಧಿಕ ನುಡಿಚಿತ್ರಗಳು ರಾಜ್ಯದ ಬೇರೆ ಬೇರೆ ನಿಯತಕಾಲಿಕೆಗಳಲ್ಲಿ ಪ್ರಕಟಗೊಂಡಿದೆ. ಇದುವರೆಗೂ ಸುಮಾರು 40ಕ್ಕಿಂತಲೂ ಅಧಿಕ ಕೃತಿಗಳನ್ನು ಬರೆದು ಸಂಪಾದಿಸಿದ್ದಾರೆ. ಇವರ 40 ಕೃತಿಗಳ ಪೈಕಿ 18 ಕೃತಿಗಳು ಪರಿಸರಕ್ಕೆ ಸಂಬಂಧಿಸಿದ ಕೃತಿಗಳೇ ಆಗಿವೆ. ಹೀಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ತನ್ನ ಬರವಣಿಗೆಯ ಮೂಲಕ ವಿಶೇಷ ಛಾಪು ಮೂಡಿಸಿದ ನೀವೊಂದು ಅಗಣಿತ ಜ್ಞಾನ ಸಂಪತ್ತು ಸರ್. ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಸರ್. ನೀವು ಕನ್ನಡದಲ್ಲಿ ಸಾಕಷ್ಟು ಸಾಹಿತ್ಯವನ್ನು ರಚಿಸಿದವರು, ಹಾಗೆ 3 ದಶಕಗಳ ಕಾಲ ಕನ್ನಡವನ್ನು ಬೋಧಿಸಿದವರು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ನುಡಿ ಚಲನೆಯ ಸಮೃದ್ಧಿಯ ಬಗ್ಗೆ ನೀವೇನ್ ಹೇಳ್ತೀರಾ? ಎಲ್ಲರಿಗೂ ಮೊದಲಾಗಿ ನನ್ನ ಅತ್ಯಂತ ಪ್ರೀತಿಯ ನಮಸ್ಕಾರ. ನನ್ನನ್ನು ಪ್ರಶ್ನೆಗಳ ಮೂಲಕ ಬಗೆಯಲು ಕೂತ ನನ್ನ ಸಮ್ಮುಖದಲ್ಲಿರುವ ಕಿರಿಯ ಸಂದರ್ಶಕಿಗೆ ಮತ್ತು ವಿಕಸನ ಟಿವಿಯ ಎಲ್ಲ ನೋಡುಗರಿಗೆ, ಕೇಳುಗರಿಗೆ ಈ ನುಡಿ ಹಬ್ಬದ ಸಂದರ್ಭದಲ್ಲಿ ಮತ್ತೊಮ್ಮೆ ಅತ್ಯಂತ ಪ್ರೀತಿಯ ನಮಸ್ಕಾರವನ್ನ ಸಲ್ಲಿಸಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವ ಕೆಲಸವನ್ನ ಮಾಡ್ತಾ ಇದ್ದೇನೆ. ನೀವು ಹೇಳಿದ ಹಾಗೆ ನಾನು ಒಂದಷ್ಟು ವರ್ಷ ಕನ್ನಡ ಮೇಷ್ಟ್ರಾಗಿ ಕೆಲಸ ಮಾಡಿದವ, ಕನ್ನಡ ಪತ್ರಕರ್ತನಾಗಿಯೂ ಕೆಲಸ ಮಾಡಿದವ, ಪತ್ರಕರ್ತನಾಗಿಯೂ ಕೂಡ ಕನ್ನಡದಲ್ಲಿ ಕೆಲಸ ಮಾಡಿದವ, ಉಪನ್ಯಾಸಕನಾಗಿ ಕೂಡ ಕನ್ನಡದಲ್ಲೇ ಕೆಲಸ ಮಾಡಿದವ. ಪತ್ರಿಕೆಗಳಲ್ಲಿ ನಾನು ಬರೆಯುವ ಲೇಖನಗಳನ್ನ ಓದುವವರು ಕನ್ನಡದವರೇ. ನನ್ನ ತರಗತಿಯ ಒಳಗಡೆ ಕೂತ ಮಕ್ಕಳು ಕೂಡ, ನನ್ನ ಸಮ್ಮುಖದಲ್ಲಿ ಕೂತ ವಿದ್ಯಾರ್ಥಿಗಳು ಕೂಡ ಕನ್ನಡದವರೇ. ಪತ್ರಿಕೆಯಲ್ಲಿ ಓದುವ ಓದುಗರು ಅವರು ಜ್ಞಾತ ಅಂದ್ರೆ ನನಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದ್ರೆ ಮಕ್ಕಳು ಕಣ್ಣಿಗೆ ಕಾಣಿಸ್ತಾರೆ. ಮಕ್ಕಳ ಮನಸ್ಥಿತಿ, ಮಕ್ಕಳ ಭಾಷೆ, ಮಕ್ಕಳ ಕನ್ನಡ ಹೇಗೆ ಬೇರೆ ಬೇರೆ ಅವಧಿಯಲ್ಲಿ, ಕಾಲದಲ್ಲಿ ಬದಲಾಗಿದೆ ಅನ್ನೋದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಬಹುಮುಖ್ಯವಾಗಿ ಉಪನ್ಯಾಸ, ಉಪ ಅಂದ್ರೆ ಹತ್ತಿರ, ನ್ಯಾಸ ಅಂದ್ರೆ ಇಡುವುದು ಅಂತ. ನಾನು ಪಂಪನನ್ನ, ಅಲ್ಲಮನನ್ನ, ಅಕ್ಕನನ್ನ, ಕುಮಾರವ್ಯಾಸನನ್ನ, ರನ್ನನನ್ನ, ಗಾಂಧಿಯನ್ನ, ಅಂಬೇಡ್ಕರ್ರನ್ನ, ಶರಣರನ್ನ, ದಾಸರನ್ನ, ಇವರನ್ನೆಲ್ಲ ನನ್ನ ಉಪನ್ಯಾಸದ ಮೂಲಕ ಮಕ್ಕಳಿಗೆ ತಲುಪಿಸುವ ಕೆಲಸವನ್ನ ಮಾಡಿದ್ದೇನೆ. ಈ ತಲುಪಿಸುವ ಕೆಲಸ ಆದದ್ದು ಕನ್ನಡದಲ್ಲಿ. ನಾನು ಈ ಸಂದರ್ಭದಲ್ಲಿ ನೀವು ಭಾಷೆಯ, ಕನ್ನಡ ಭಾಷೆಯ ಚಲನೆಯ ಬಗ್ಗೆ ಪ್ರಶ್ನೆ ಕೇಳಿದ ಕಾರಣಕ್ಕಾಗಿ 2 ಹಿನ್ನೆಲೆಯಲ್ಲಿ, 2 ಚೌಕಟ್ಟಿನಲ್ಲಿ, 2 ಧಾರೆಯ ಮೂಲಕ ಅದನ್ನು ವಿವರಿಸುವ ಪ್ರಯತ್ನ ಮಾಡ್ತೇನೆ.
ಒಂದು ಕನ್ನಡ ಭಾಷೆಗೆ ಇರುವ ಲೋಕೋಪಯೋಗದ ಹಿನ್ನೆಲೆ, ಲೋಕಕ್ಕೆ ಕನ್ನಡದಿಂದ ಏನು ಉಪಯೋಗ ಆಗಿದೆ ಅನ್ನುವಂಥದ್ದು. ನಮ್ಮಲ್ಲಿ ಸಾಹಿತ್ಯವನ್ನ ರಚನೆ ಮಾಡುವುದಕ್ಕೆ ಗ್ರಂಥಗಳ ಮೂಲಕ ನಾವು ಅದನ್ನು ಬರೆದಿರ್ತೇವೆ. ಅದನ್ನ ಗ್ರಾಂಥಿಕ ಅಂತ ಕರೀತೇವೆ. ಲಿಖಿತ ಸಾಹಿತ್ಯ, ಅಕ್ಷರದ ಮೂಲಕ ಬರೆದಿಡೋದು. ಈ ಅಕ್ಷರದ ಮೂಲಕ ಬರೆದಿಟ್ಟಾಗ ಅದು ಪಂಪನಿ ಇರಬಹುದು, ಕವಿರಾಜ ಮಾರ್ಗಕಾರ ಇರಬಹುದು, ಕುಮಾರವ್ಯಾಸ ಇರಬಹುದು, ತೇಜಸ್ವಿ ಇರಬಹುದು, ಕುವೆಂಪು ಇರಬಹುದು, ಕಾರಂತರ್ ಇರಬಹುದು. ನಮ್ಮ ತಲೆಯಲ್ಲಿ ಏನು ಹೊಳೆಯುತ್ತದೋ, ನಮ್ಮ ಯೋಚನೆ ಏನಿದೆ ಅದನ್ನ ನಾವು ಬರೆದಿಟ್ಟಾಗ ನಾವು ನಿರಾಳ ಆಗ್ತೇವೆ. ಅದು ನಮ್ಮ ತಲೆಯಲ್ಲಿ ಮತ್ತೆ ಇರಬೇಕಾಗಿಲ್ಲ. ಅದು ಎಲ್ಲಿರ್ತದೆ? ಪುಸ್ತಕದಲ್ಲಿ ಇರುತ್ತೆ. ಅದು ಪುಸ್ತಕದಲ್ಲಿ ಇರಬಹುದು, ತಾಳೆಗರಿಯಲ್ಲಿ ಇರಬಹುದು, ಕಲ್ಲಿನಲ್ಲಿ ಇರಬಹುದು, ತಾಮ್ರಪಟ್ಟದಲ್ಲಿ ಇರಬಹುದು, ಇವತ್ತು ಡಿಜಿಟಲ್ ಮಾಧ್ಯಮದಲ್ಲಿ ಇರಬಹುದು. ಬರಹಗಾರನ ಎಲ್ಲ ಆಲೋಚನೆಗಳನ್ನ ಅದಕ್ಕೆ ದಾಟಿಸಿದ ಮೇಲೆ ನಾವು ನಿಶ್ಚಿಂತೆಯಿಂದ ಇರ್ತೇವೆ. ಆದರೆ ಕನ್ನಡ ಸಾಹಿತ್ಯ ಚಲಿಸಿದ್ದು, ಕನ್ನಡ ಸಾಹಿತ್ಯವನ್ನು ಸಮೃದ್ಧಿಗೊಳಿಸಿದ್ದು, ಶ್ರೀಮಂತಗೊಳಿಸಿದ್ದು ಇವರಷ್ಟೇ ಸಮರ್ಥರು, ನೆಲದವರು, ಜನಪದರು. ಯಾಕಂತಂದ್ರೆ ಅವರು ಕನ್ನಡ ಸಾಹಿತ್ಯವನ್ನು ಚಲಿಸುವ ಹಾಗೆ ಮಾಡಿದ್ದು ಗ್ರಂಥಗಳ ದಾರಿಯಲ್ಲೇ ಅಲ್ಲ, ತಾಳೆಗರಿಯ ದಾರಿಯಲ್ಲ, ಡಿಜಿಟಲ್ ದಾರಿಯಲ್ಲ, ಸ್ಮೃತಿಯ ದಾರಿಯಲ್ಲಿ, ನೆನಪಿನ ದಾರಿಯಲ್ಲಿ. ಯಾಕಂದ್ರೆ ಬರೆದುಡುವುದಕ್ಕೆ ಅವರಿಗೆ ಅಕ್ಷರವೇ ಗೊತ್ತಿರಲಿಲ್ಲ. ನಮ್ಮಲ್ಲಿ ದೊಡ್ಡ ಪರಂಪರೆ ಇದೆ. ನಾನು ಅದನ್ನ ನೆಲನಡಿಗೆಯ ಅನುಭಾವಿಗಳು ಅಂತ ಕರೀತೇನೆ. ಯಾರು ನೆಲನಡಿಗೆಯ ಅನುಭಾವಿಗಳು ಅಂತಂದ್ರೆ ಶರಣರು, ಮತ್ತೆ ದಾಸರು, ಶರೀಫರು, ಕಲಾವಿದರು, ಗಮಕಿಗಳು, ಭಕ್ತರು, ಭಿಕ್ಷುಗಳು, ಇವರೆಲ್ಲ ಮನೆ ಬಿಟ್ಟು, ಊರು ಬಿಟ್ಟು ಅಲೆದಾಡ್ತಾ, ಬರಿಗಾಲಲ್ಲಿ ನಡಿತಾ ಕನ್ನಡ ಸಾಹಿತ್ಯವನ್ನ ಊರಿಂದ ಊರಿಗೆ, ತಲೆಯಿಂದ ತಲೆಗೆ, ಮನಸ್ಸಿನಿಂದ ಮನಸ್ಸಿಗೆ, ತಲೆಮಾರಿನಿಂದ ತಲೆಮಾರಿಗೆ ದಾಟಿಸಿದವರು. ಕನ್ನಡ ಸಾಹಿತ್ಯದ ಚಲನೆ ಗ್ರಾಂಥಿಕ ರೂಪಕ್ಕಿಂತ, ಲಿಖಿತ ರೂಪಕ್ಕಿಂತ, ಯಾಕಂದ್ರೆ ನಾವು ಬರೆದಿಟ್ಟಾಗ ಅದನ್ನ ಮುದ್ರಿಸುವ ಕೆಲಸ ಇದೆ, ಮುದ್ರಿಸಿದ ನಂತರ ಅದನ್ನು ಹಂಚುವ ಕೆಲಸ ಇದೆ, ನಿಮ್ಮ ಕೈಗೆ ಪುಸ್ತಕ ತಲುಪಿದ ನಂತರ ಓದುವ ಕೆಲಸ ಇದೆ ಅಲ್ವಾ. ಆದರೆ ಈ ನೆಲಸಂತರು ಇದ್ದಾರಲ್ಲ, ನೆಲನಡಿಗೆಯಲ್ಲಿ ಊರಿಂದ ಊರಿಗೆ ವಾಪಸ್ ಅವರು ಮನೆಗೆ, ತನ್ನ ಊರಿಗೆ ಬರ್ತಾರೆ ಅನ್ನುವ ನಂಬಿಕೆ ಇಲ್ಲ. ಅವರು ಯಾವುದೋ ಮಠಗಳಲ್ಲಿ, ಯಾವುದೋ ಶಾಲೆಗಳಲ್ಲಿ, ಯಾವುದೋ ಮಂದಿರಗಳಲ್ಲಿ ಮಲಗಿ ಬೆಳಗೆದ್ದು ಅಲ್ಲೇ ಒಲೆ ಹಚ್ಚಿ, ಅನ್ನ ಬೇಯಿಸಿ, ರೊಟ್ಟಿ ತಟ್ಟಿ ಉಂಡು ಕನ್ನಡ ಸಾಹಿತ್ಯವನ್ನ, ಅದು ಕೀರ್ತನೆಗಳ ರೂಪದಲ್ಲಿ ಇರ್ಬೋದು, ಅಥವಾ ಏನು ಕುಮಾರವ್ಯಾಸ ಭಾರತ ಇರಬಹುದು, ಅಥವಾ ಜನಪದ ಸಾಹಿತ್ಯ ಇರಬಹುದು, ಅಥವಾ ಶರೀಫರ ತತ್ವಪದಗಳಿರಬಹುದು, ಅದನ್ನ ಹಾಡ್ತಾ ಊರಿಂದ ಊರಿಗೆ ಚಲಿಸಿದಾರಲ್ಲ, ಅವರು ನಿಜವಾದ ಭಾಷೆಯ, ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯಲ್ಲಿ, ಕನ್ನಡ ಭಾಷೆಯ ಸಿರಿವಂತಿಕೆಯ ಚಲನೆಯಲ್ಲಿ ಬಹಳ ಗಟ್ಟಿಯಾದ ಕೆಲಸವನ್ನ ಮಾಡಿದವರು ಈ ಜಂಗಮ ಪರಂಪರೆಯವರು. ಇದೊಂದು ಅಧ್ಯಯನಕ್ಕೆ ಯೋಗ್ಯವಾದಂತ ವಿಷಯ. ನೆಲಕ್ಕೆ ಬರಿಗಾಲಲ್ಲಿ, ಪಾದರಕ್ಷೆ ಇಲ್ಲದೆ ಬರಿಗಾಲಲ್ಲಿ ನಡೀತಾ, ಊರಿಂದ ಊರಿಗೆ ಚಲಿಸ್ತಾ ಕನ್ನಡ ಸಾಹಿತ್ಯವನ್ನು ತಲೆಯಿಂದ, ಬಾಯಿಯಿಂದ, ಮನಸ್ಸಿನಿಂದ ದಾಟಿಸ್ತಾ ಬಂದು ಇವತ್ತಿನವರೆಗೆ ಅದು ಉಳ್ಕೊಂಡು ಬಂದಿದಾರಲ್ಲ, ಅದು ನೆನಪಿನ ಆಧಾರದಿಂದ, ಸ್ಮೃತಿಯ ಆಧಾರದಿಂದ. ಯಾಕಂದ್ರೆ ಅವರು ಪುಸ್ತಕ ಬರೆದವರಲ್ಲ, ಅದರಲ್ಲಿ ಹೆಚ್ಚಿನವರು ಪುಸ್ತಕ ಬರೆದವರಲ್ಲ. ನಮ್ಮ ಕರಾವಳಿಯ ಯಕ್ಷಗಾನ ಕಲಾವಿದರು ಒಂದು ಕಾಲದಲ್ಲಿ ವೇಷಗಳನ್ನ ಬೆತ್ತದ ಬುಟ್ಟಿಯಲ್ಲಿ ಹೊತ್ತುಕೊಂಡು ನಡೀತಾ ಇದ್ರಂತೆ ಒಂದು ಊರಿಂದ ಒಂದು ಊರಿಗೆ. ಮಧ್ಯಾಹ್ನದ ಹೊತ್ತು ಬಿಸಿಲಲ್ಲಿ ಯಾವುದೋ ರಸ್ತೆ ಬದಿಯ ದೊಡ್ಡ ಮಾವಿನ ಮರದ ಅಡಿಯಲ್ಲಿ ಮಲಗಿ ಮತ್ತೆ ಎದ್ದು ಸಂಜೆ ನಡೀತಾ ಇದ್ರು ಅವರು. ಅಂತ ನೆಲ ಸಂತರು, ನೆಲದ ಕಲಾವಿದರು, ನೆಲದ ತ್ಯಾಗಿಗಳು, ನೆಲದ ಧ್ಯಾನಿಗಳು, ಅವರೆಲ್ಲ ಕನ್ನಡ ಸಾಹಿತ್ಯವನ್ನ ಬೆಳೆಸುವುದರಲ್ಲಿ ದೊಡ್ಡ ಕೆಲಸ ಮಾಡಿದ್ದಾರೆ. ಗ್ರಂಥಗಳನ್ನ ಬರೆದಂತಹ ಲೇಖಕರು ಕೂಡ, ಶಿಷ್ಟ ಸಾಹಿತ್ಯದ ದಾರಿ ಕೂಡ ಬಹಳ ಶ್ರೀಮಂತವಾದದ್ದು. ಅದರಿಂದಾಗಿ ಎರಡೂ ದಾರಿಗಳಲ್ಲಿ ಲೋಕೋಪಯೋಗ, ಕನ್ನಡ ಸಾಹಿತ್ಯ ಲೋಕ ಉಪಯೋಗದಲ್ಲಿ ತುಂಬಾ ತೆರೆದುಕೊಂಡಿದೆ. ಲೋಕದ ನಾನು ಅದನ್ನು ಇನ್ನೊಂದು ರೀತಿಯಲ್ಲಿ ನಿಮಗೆ ವಿವರಿಸುವುದಾದ್ರೆ, ವ್ಯವಹಾರಕ್ಕಾಗಿ, ಕನ್ನಡ ಸಾಹಿತ್ಯ ವ್ಯವಹಾರಕ್ಕಾಗಿ, ಅದು ಇವತ್ತು ನಿಮ್ಮ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರಬಹುದು, ವಿಜ್ಞಾನದ ಕ್ಷೇತ್ರಗಳಲ್ಲಿ ಇರಬಹುದು, ತಾಂತ್ರಿಕ ಕ್ಷೇತ್ರದಲ್ಲಿ ಇರಬಹುದು, ಮೆಡಿಕಲ್ ಕ್ಷೇತ್ರದಲ್ಲಿ ಇರಬಹುದು, ಸಮಾಜ, ಧರ್ಮ, ಅರ್ಥ ಎಲ್ಲಾ ಕ್ಷೇತ್ರಗಳಲ್ಲಿ ಕನ್ನಡ ಇದೆಯಲ್ಲ, ಅದು ಬೇರೆ ಒಂದು ಹಂತ. ಅದು ಲೋಕದಲ್ಲಿ ಅದರ ಚಲನೆ
ವ್ಯಾವಹಾರಿಕವಾಗಿ ಕೂಡ ಇದೆ, ಬದುಕಿನ ಭಾಗವಾಗಿ ಕೂಡ ಕನ್ನಡ ಇದೆ. ಆದ್ರೆ ಎಷ್ಟೋ ಸಲ ಕನ್ನಡದ ಇನ್ನೊಂದು ರೂಪ ಇದೆ ಅಲ್ಲ, ಭಾವುಕ ರೂಪ, ಅತಿ ಭಾವುಕತೆ. ನಾವು ಕನ್ನಡವನ್ನ ಕನ್ನಡ ಮಾತೆ ಅಂತ, ಭಾಷೆಯನ್ನ ದೇವಿ, ದೇವತೆ, ಮಾತೆ ಅಂತ ಮೆರವಣಿಗೆ ಮಾಡುವಂಥದ್ದು, ಪುಸ್ತಕಗಳನ್ನ ಪೂಜೆ ಮಾಡುವಂಥದ್ದು. ಪೂಜೆ ಮಾಡಬೇಕು, ಅದು ನಮ್ಮ ಸಂಸ್ಕೃತಿ, ಮೆರವಣಿಗೆ ಮಾಡಬೇಕು ನಮ್ಮ ಸಂಸ್ಕೃತಿ. ಆದ್ರೆ ಪುಸ್ತಕ ಇರುವುದು ಪೂಜೆ ಮಾಡ್ಲಿಕ್ಕೆ ಅಲ್ಲ, ಪುಸ್ತಕ ಇರುವುದು ಓದುವುದಕ್ಕೆ. ಅತ್ತಿಮಬ್ಬೆ ಅಂತ ಇದ್ರು, ರನ್ನ ಕವಿಯ ಆಶ್ರಯದಾತೆ. ಆ ಅತ್ತಿಮಬ್ಬೆಗೆ ರನ್ನ ಅಜಿತನಾಥ ತೀರ್ಥಂಕರ ಪುರಾಣವನ್ನ ತಾಳೆಗರಿಯಲ್ಲಿ ಬರೆದು ಒಂದು ಪ್ರತಿ ಕೊಡ್ತಾನೆ. ಅವರದನ್ನು ಎಷ್ಟೋ ಸಮಯ ಅವರು ಜೈನ ಬಸದಿಯ ಒಳಗಡೆ ಚಿನ್ನದ ಪೆಟ್ಟಿಗೆಯಲ್ಲಿ ಇಡ್ತಾರಂತೆ. ಚಿನ್ನದ ಪೆಟ್ಟಿಗೆಯಲ್ಲಿ ಇಟ್ಟಾಗ ಸಾವಿರಾರು ಜನ ಬಂದು ಕೈ ಮುಗಿದು ಹೋಗ್ತಾ ಇದ್ರು ಪುಸ್ತಕಕ್ಕೆ. ಪುಸ್ತಕ ಇರುವುದು ಕೈ ಮುಗಿಯುವುದಕ್ಕೆ ಅಲ್ಲ ಅಂತ ಗೊತ್ತಾಯ್ತೋ ಏನೋ ಅತ್ತಿಮಬ್ಬೆಗೆ. ಅದನ್ನ ಲಿಪಿಕಾರರ ಕೈಯಿಂದ 1000 ಪ್ರತಿ ಮಾಡಿ 1000 ಜನರಿಗೆ ಹಂಚ್ತಾರೆ. 1000 ಜನ ಓದ್ತಾರೆ, 1000 ವಿಮರ್ಶೆಗಳು ಹುಟ್ಟುತ್ತೆ, 1000 ಅಭಿಪ್ರಾಯಗಳು ಹುಟ್ಟುತ್ತೆ. ನಮ್ಮ ಸಾಹಿತ್ಯದ ನಡಿಗೆ ಇದೆಯಲ್ಲ, ಸಾಹಿತ್ಯದ ಚಲನೆ ಅಭಿಪ್ರಾಯಗಳನ್ನು ಸೃಷ್ಟಿಸ್ತಾ ಹೋದಾಗ ಕವಿರಾಜ ಮಾರ್ಗಕಾರ ಹೇಳ್ತಾನಲ್ಲ, ಕುರಿತು ಓದದೆಯೂ ಪರಿಣತರು ಅಂತ. ಈ ನೆಲದ ಜನ, ಕನ್ನಡದ ಜನ ಪುಸ್ತಕವನ್ನ ಇಟ್ಟುಕೊಂಡು ಗಂಭೀರವಾಗಿ ಓದದಿದ್ದರೂ ಕೂಡ, ಓದುವುದಕ್ಕೆ ಅವರಿಗೆ ಅಕ್ಷರ ಇಲ್ಲದಿದ್ರೂ ಕೂಡ, ಅವರು ಕೇಳಿ, ಬೇರೆಯವರಿಂದ ಕೇಳಿ, ನಿಮ್ಮ ಊರಿನ ಒಬ್ರು ಬಾಯಮ್ಮ ಸೀತೆಯ ಬಗ್ಗೆ ಅರ್ಧ ಗಂಟೆ ಮಾತನಾಡ್ತಾರೆ, ನಿಮ್ಮ ಊರಿನ ಪಾತುಮಕ್ಕ ರಾಮನ ಬಗ್ಗೆ ಮಾತನಾಡ್ತಾರೆ. ಅವ್ರು ಯಾಕೆ ಮಾತನಾಡಲಿಕ್ಕೆ ಸಾಧ್ಯ ಆದದ್ದು? ಅವರು ಮಹಾಭಾರತವನ್ನು ಓದಿಲ್ಲ, ರಾಮಾಯಣವನ್ನು ಓದಿಲ್ಲ, ಯಕ್ಷಗಾನ ಹರಿಕತೆಯನ್ನ ಕೇಳಿ ಅವರು ಇಡೀ ಭಾರತದ ಪುರಾಣಗಳನ್ನ ಗ್ರಹಿಸಿಕೊಂಡಿದ್ದಾರೆ. ಈ ಗ್ರಹಿಕೆಯ ದಾರಿಯಲ್ಲಿ ಕನ್ನಡ ಸುದೀರ್ಘವಾಗಿ ಚಲಿಸಿದೆ. ಕವಿರಾಜ ಮಾರ್ಗನ ಕಾಲದಿಂದ, ಪಂಪನ ಕಾಲದಿಂದ ಇವತ್ತಿನವರೆಗೆ ಬಿಡುವಿಲ್ಲದೆ, ಒಂದೇ ಕಡೆ ಸುಸ್ಥಿರವಾಗಿಲ್ಲದೆ, ಬದಲಾಗುತ್ತಾ, ಹೊಸ ಶಬ್ದಗಳು ಸೇರುತ್ತಾ, ಅದು ಕಾಲಾಂತರದಲ್ಲಿ ನಿರಂತರವಾಗ್ತಾ ಚಲಿಸ್ತಾ ಈಗ ನಮ್ಮ ಬಾಯಿಯಲ್ಲೂ ಉಳಿದಿದೆ. ಮುಂದಿನ ತಲೆಮಾರಿಗೂ ಅದು ಉಳಿತದೆ. ಈಗ ನಾವು ಕನ್ನಡ ಭಾಷೆ ಬಗ್ಗೆ ತಿಳಿಸ್ಬೇಕಾದ್ರೆ ನಮ್ಗೆ ಕನ್ನಡಕ್ಕೆ ಸಿಕ್ಕಿರುವಂತಹ ಜ್ಞಾನಪೀಠ ಪ್ರಶಸ್ತಿಗಳನ್ನೆಲ್ಲ ಹೇಳ್ತೇವೆ. ಈಗ ಇಷ್ಟು ಪ್ರಶಸ್ತಿಗಳು ತಮಿಳು ಮಲಯಾಳಂಗೆ ಸಿಗದೇ ಇರ್ಬೋದು, ಆದ್ರೆ ಅವರಿಗೆ ಭಾಷೆ ಮೇಲಿರುವಂತಹ ಪ್ರೀತಿ ನಮಗಿಂತ ಸ್ವಲ್ಪ ಜಾಸ್ತಿ ಉಂಟು, ಅಂದ್ರೆ ಶ್ರೇಷ್ಠವಾಗಿ ಉಂಟು. ಇದಕ್ಕೆ ನೀವೇನ್ ಹೇಳ್ತೀರಾ ಸರ್? ನಿಮ್ಮ ಪ್ರಶ್ನೆ ಬಹಳ ಸೂಕ್ಷ್ಮವಾಗಿದೆ ಮತ್ತು ತುಂಬಾ ಗಂಭೀರವಾದಂತ ಪ್ರಶ್ನೆ. ನಮ್ಮ ದ್ರಾವಿಡ ಭಾಷೆಗಳ ಸಂಕುಲ ಅಥವಾ ಈ ಪ್ರದೇಶ ಏನಿದೆ, ದಕ್ಷಿಣ ಭಾರತವನ್ನ ತಗೊಂಡು ನೋಡಿದ್ರೆ, ದಕ್ಷಿಣ ಭಾರತದ ಭಾಷೆಗಳ ಪೈಕಿ ಕೆಲವೊಮ್ಮೆ ಉತ್ತರವನ್ನು ಸೇರಿಸಬಹುದು. ಗರಿಷ್ಠ ಪ್ರಮಾಣದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ಕನ್ನಡಕ್ಕೆ, ನೀವು ಹೇಳಿದ ಹಾಗೆ. ಆದ್ರೆ ಜ್ಞಾನಪೀಠ ಪ್ರಶಸ್ತಿಗಳ ಸಂಖ್ಯೆ ಕನ್ನಡದ ಹಿರಿಮೆಯ, ಕನ್ನಡದ ಶ್ರೇಷ್ಠತೆಯ, ಕನ್ನಡದ ಪ್ರಭೆಯ, ಕನ್ನಡದ ವ್ಯಾಪ್ತಿಯ ಮಾನದಂಡ ಆಗಬಾರದು. ನಮ್ಮ ಭಾಷೆಗೆ ಇಷ್ಟು ಜ್ಞಾನಪೀಠ ಸಿಕ್ಕಿದೆ ಅಂತ ಮುಖವಾಡಗಳನ್ನ ತೋರಿಸುತ್ತಾ, ಜ್ಞಾನಪೀಠ ಪ್ರಶಸ್ತಿ ಪಡೆದವರ ಮುಖವಾಡಗಳನ್ನ ತೋರಿಸುತ್ತಾ, ನಾವು ನಿಮಗಿಂತ ಶ್ರೇಷ್ಠ ಅನ್ನುವುದಕ್ಕಿಂತ ಹೆಚ್ಚು ಕನ್ನಡವನ್ನ ನಾವು ಎಷ್ಟು ಓದ್ತಾ ಇದ್ದೇವೆ, ಕನ್ನಡವನ್ನ ಎಷ್ಟು ನಾವು ಜಾರಿಯಲ್ಲಿಟ್ಟಿದ್ದೇವೆ, ಕನ್ನಡವನ್ನ ಎಷ್ಟು ನಾವು ಜೀವಿಸ್ತಾ ಇದ್ದೇವೆ, ಕನ್ನಡವನ್ನು ಎಷ್ಟು ನಾವು ಬಾಳ್ತಾ ಇದ್ದೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಇವತ್ತು ನಾವು ದಕ್ಷಿಣ ಭಾರತದ ತೆಲುಗು, ತಮಿಳು, ಕೇರಳದ ಮಲಯಾಳಂ ಮತ್ತು ಕನ್ನಡ, ತುಳುವನ್ನ ಗಮನಿಸಿದ್ರೆ, ತಮಿಳು ಭಾಷೆ ಶಾಸ್ತ್ರೀಯ ಮಾನ್ಯತೆಯನ್ನ ಪಡೆದಿದೆ, ನಿಮಗೆ ಗೊತ್ತಿದೆ. ಆ ಶಾಸ್ತ್ರೀಯ ಮಾನ್ಯತೆಯನ್ನು ಪಡೆದಿದೆ ಅನ್ನುವ ಕಾರಣಕ್ಕಾಗಿ ಅವರು ಕೇಂದ್ರ ಸರ್ಕಾರದ ಎಷ್ಟೋ ಅನುದಾನವನ್ನ ಪಡೀತಾ ಇದ್ದಾರೆ. ಅಷ್ಟೇ ಅಲ್ಲ, ನನಗೆ ಗೊತ್ತಿರುವ ಹಾಗೆ ತಮಿಳುನಾಡಲ್ಲಿ ಯಾವ ಸಂಶೋಧನಾ ವಿದ್ಯಾರ್ಥಿಯೊಬ್ಬ ತಮಿಳು ಭಾಷೆಯನ್ನು ಹೆಚ್ಚು ಪ್ರಾಚೀನ, ಈಗ ಎಷ್ಟು ಪ್ರಾಚೀನ ಅಂತ ಇದೆಯೋ, 2000 ವರ್ಷವ, 3000 ವರ್ಷವ, 3500 ವರ್ಷವ ಪ್ರಾಚೀನ ಅಂತ ಏನಿದೆಯೋ, ಅದಕ್ಕಿಂತ ಹೆಚ್ಚು ಪ್ರಾಚೀನ ಅಂತ ತೋರಿಸುವ ಒಂದು ಸಂಶೋಧನಾ ಪ್ರಬಂಧವನ್ನ ಮಂಡಿಸಿದ್ರೆ ತಮಿಳುನಾಡಿನ ಸರ್ಕಾರ ಅವನಿಗೆ ಇಷ್ಟು ಬಹುಮಾನ ಕೊಡುವ, ಇಷ್ಟು ದೊಡ್ಡ ಮೊತ್ತದ ಬಹುಮಾನ ಕೊಡುವಂತ ಒಂದು ಕ್ರಮ ಇದೆ ಅಂತ. ಅಲ್ಲಿ ಒಂದು ಸೂಕ್ಷ್ಮತೆ ಏನು ಅಂತಂದ್ರೆ, ತಮಿಳುನಾಡಿಗೂ ನಮ್ಮ ಕನ್ನಡಕ್ಕೂ ಇರುವ ದೊಡ್ಡ ವ್ಯತ್ಯಾಸ, ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬಂದ ಯಾವುದೇ ರಾಜಕಾರಣಿ ಇರಬಹುದು, ಇವತ್ತಿನ ವರ್ತಮಾನದ ಅಲ್ಲಿಯ ಮುಖ್ಯಮಂತ್ರಿಗಳನ್ನ ಬಿಟ್ಟರೆ ಈವರೆಗೆ ಎಲ್ಲಾ ಅಧಿಕಾರಸ್ಥ ಮುಖ್ಯಮಂತ್ರಿಗಳು ಕಲಾವಿದರಾಗಿ, ಚಲನಚಿತ್ರ ನಟರಾಗಿ,
ನಿರ್ದೇಶಕರಾಗಿ, ಸಂಭಾಷಣೆಗಾರರಾಗಿ, ಕವಿಗಳಾಗಿ ಜನಪ್ರೀತಿಯನ್ನ ಪಡೆದವರು. ಅಣ್ಣಾದೊರೆ ಇರಬಹುದು, ಕಾಮರಾಜ್ ಇರಬಹುದು, ಅಥವಾ ಕರುಣಾನಿಧಿ ಇರಬಹುದು, ಜಯಲಲಿತಾ ಇರಬಹುದು, ಇವರೆಲ್ಲರೂ ಕೂಡ ಮೊದಲು ತಮಿಳು ಸಾಹಿತ್ಯವನ್ನ, ತಮಿಳು ಭಾಷೆಯನ್ನ, ತಮಿಳು ಸಂಸ್ಕೃತಿಯನ್ನ ಪ್ರೀತಿಸಿದ್ರು. ನಡೆ ಮತ್ತು ನುಡಿ ಎರಡರಲ್ಲೂ ಕೂಡ ತಮಿಳನ್ನ ತುಂಬಿಕೊಂಡವರು. ಅನಂತರ ಅವರು ಗದ್ದುಗೆಯನ್ನ ಪ್ರೀತಿಸಿದ್ರು, ಅಧಿಕಾರವನ್ನ ಪ್ರೀತಿಸಿದ್ರು, ಮುಖ್ಯಮಂತ್ರಿ ಹುದ್ದೆಯನ್ನ ಪ್ರೀತಿಸಿದ್ರು. ನಾನು ತಮಿಳುನಾಡಿನಲ್ಲಿ ಓದಿದವ, ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಓದಿದವ. ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಇವತ್ತಿಯೂ ಕೂಡ ಪ್ರಧಾನ ಗ್ರಂಥಾಲಯದ ಒಳಗಡೆ ಕರುಣಾನಿಧಿಯವರು ರಾಜ್ಯಶಾಸ್ತ್ರಕ್ಕೆ ಬರೆದ ಉತ್ತರ ಪತ್ರಿಕೆಯನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅತ್ಯಂತ ದೊಡ್ಡ ಒಬ್ಬ ಮೇಧಾವಿ ಅವರು. ಇಂಥ ಒಬ್ಬ ಮೇಧಾವಿ ಅಲ್ಲಿ ಅಧಿಕಾರದಲ್ಲಿ ಕೂತಾಗ ಸಹಜವಾಗಿ ಇಡೀ ರಾಜ್ಯ ತಮಿಳನ್ನು ಪ್ರೀತಿಸುವಂತ ಒಂದು ವ್ಯವಸ್ಥೆಗೆ ಒಳಪಡ್ತದೆ. ನೀವು ಪಕ್ಕದ ಕೇರಳಕ್ಕೆ ಹೋದ್ರೆ ಕೇರಳದ ನೆಲ ತುಂಬಾ ಚಿಕ್ಕದು, ನಿಮಗೆ ಗೊತ್ತಿದೆ. ಅವರು ಉದ್ಯೋಗಕ್ಕಾಗಿ, ಬದುಕಿಗಾಗಿ ಜಗತ್ತಿನ ಮೂಲೆ ಮೂಲೆಗೆ ಹೋಗಿದ್ದಾರೆ. ಯಾವ ಮೂಲೆಗೆ ಹೋದ್ರೂ ಕೂಡ ಅವರ ಚಹರೆಯಲ್ಲಿ, ಅವರ ಮಲಯಾಳಂ ಪ್ರೀತಿಯಲ್ಲಿ ಯಾವ ಸಮಸ್ಯೆಯೂ ಆಗ್ಲಿಲ್ಲ. ನಾವು ಇವತ್ತು ಪ್ರತಿಯೊಂದಕ್ಕೂ ಜಾಗತೀಕರಣ ಅಥವಾ ನವನಾಗರಿಕತೆ, ಓದುವ ಆಸಕ್ತಿ ಕಡಿಮೆ ಆಗಿದೆ, ಮಕ್ಕಳೆಲ್ಲ ಯಂತ್ರಗಳನ್ನ ಕಟ್ಟಿಕೊಂಡಿದ್ದಾರೆ, ಯಂತ್ರಗಳನ್ನ ಕಳಚದೆ ಮತ್ತೆ ನಾವು ಓದುಗರಾಗುವುದಿಲ್ಲ, ಸಾಹಿತ್ಯ ಪ್ರೀತಿ, ಸಂಸ್ಕೃತಿ ಪ್ರೀತಿ ಎಲ್ಲ ಬರುವುದಿಲ್ಲ ಅಂತ ಏನು ಆರೋಪ ಮಾಡ್ತಾ ಇದ್ದೇವೋ, ಅದೇ ಜಾಗತೀಕರಣ, ಅದೇ ಆಧುನಿಕತೆ, ಅದೇ ನವನಾಗರಿಕತೆ, ಅದೇ ಯಾಂತ್ರೀಕರಣ ನಮ್ಮ ಪಕ್ಕದ ಕೇರಳದಲ್ಲೂ ಇದೆ. ಆದರೆ ಅಲ್ಲಿ ಮುದ್ರಣ ಆಗುವ ಒಂದು ದಿನ ಪತ್ರಿಕೆಗೆ ಕನ್ನಡದ 3-4 ಪತ್ರಿಕೆಗಳನ್ನು ಸೇರಿಸಬೇಕಾಗುತ್ತೆ. ಅಷ್ಟು ಸರ್ಕ್ಯುಲೇಷನ್ ಅಲ್ಲಿ ಇದೆ. ಪ್ರತಿಯೊಬ್ಬ ಮಲಯಾಳಿ ಕೂಡ, ಆತ ಒಬ್ಬ IAS ಅಧಿಕಾರಿ ಇರ್ಬೋದು, ಕೇರಳ ಬಿಟ್ಟು ಈ ದೇಶದ ಯಾವುದೇ ಒಂದು ಮೂಲೆಯಲ್ಲಿ ಆ ಅಧಿಕಾರಿ ಇದ್ರು ಕೂಡ ಪ್ರತಿ ದಿವಸ ಆ ಜಿಲ್ಲಾಧಿಕಾರಿಯ ಟೇಬಲ್ ಮೇಲೆ ಬರುವ ಒಂದಿಷ್ಟು ಪೇಪರುಗಳ ಪೈಕಿ, ಅದರಲ್ಲಿ ಆಂಗ್ಲ ಪತ್ರಿಕೆಗಳಿರ್ಬೋದು, ಅವ ಮೊದಲು ಕೈ ಹಾಕುವುದು ಮಲಯಾಳ ಮನೋರಮಕ್ಕೆ, ಮಾತೃಭೂಮಿಗೆ. ನೀವು ನಂಬ್ತೀರ ಇಲ್ವಾ? ನಿಮ್ಮ ಊರಿನ ಉಪ್ಪಿನಂಗಡಿಯಲ್ಲಿ ಮಲಯಾಳ ಮನೋರಮ ಪ್ರತಿ ಸಿಗ್ತದೆ, ಅವರು ಪ್ರಕಟಿಸುವ ಕೃಷಿ ಪತ್ರಿಕೆ ಸಿಗುತ್ತೆ. ನಮ್ಮ ಕನ್ನಡದ ರಾಜಧಾನಿ ಬೆಂಗಳೂರಿನ ಕೆಂಪೇಗೌಡ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಡಿಕೆ ಪತ್ರಿಕೆ ಇದೆ ಅಂತ ಕೇಳಿದ್ರೆ, ಹೌದಾ ಅಂತದೊಂದು ಪತ್ರಿಕೆ ಉಂಟ ನಮ್ಮಲ್ಲಿ ಅಂತ ನಮ್ಮನ್ನು ಕೇಳ್ತಾರೆ. ಕೇರಳದ ಒಂದು ಪತ್ರಿಕೆ ಕೊಕ್ಕಡದಲ್ಲಿ ಸಿಗುತ್ತೆ, ನೆಲ್ಯಾಡಿಯಲ್ಲಿ ಸಿಗುತ್ತೆ. ಕನ್ನಡದ ಒಂದು ಪತ್ರಿಕೆ ನಮಗೆ ಸಿಗೋದಿಲ್ಲ. ತಿರುವನಂತಪುರದಲ್ಲಿ ಮಮ್ಮೂಟಿಯ ಚಲನಚಿತ್ರ ರಿಲೀಸ್ ಆಗುವ ದಿವಸ ಮಂಗಳೂರಲ್ಲಿ ಆಗುತ್ತೆ, ಬೆಂಗಳೂರಲ್ಲಿ ಆಗುತ್ತೆ, ಮೈಸೂರಲ್ಲಿ ಆಗುತ್ತೆ. ಆಂಧ್ರ ಪ್ರದೇಶದಲ್ಲಿ ಚಿರಂಜೀವಿಯ ಚಲನಚಿತ್ರ ರಿಲೀಸ್ ಆಗುವ ದಿವಸ ನಮ್ಮ ಬೆಂಗಳೂರಲ್ಲಿ ಆಗುತ್ತೆ, ಮೈಸೂರಲ್ಲಿ ಆಗುತ್ತೆ. ಅಥವಾ ಕಮಲ್ ಹಾಸನ್ ಚಲನಚಿತ್ರವು ಇಲ್ಲಿ ಆಗುತ್ತೆ. ಮೊದಲನೇ ಸಲ ಕಾಂತಾರ ಎಲ್ಲ ಕಡೆ ಆಗಿರಬಹುದು, ಬೇರೆ ಬೇರೆ ಭಾಷೆಯಲ್ಲಿ ಆಗಿರಬಹುದು. ಅಷ್ಟು ಎತ್ತರಕ್ಕೆ ಕನ್ನಡವನ್ನ ತಗೊಂಡು ಹೋಗಿದೆ, ಅದರ ಬಗ್ಗೆ ನಾವು ಹೆಮ್ಮೆ ಪಡುವ. ಈ ಭಾಷಾ ಅಭಿಮಾನ ಬರೀ ಜ್ಞಾನಪೀಠಗಳ ಮುಖವಾಡಗಳನ್ನು ತೋರಿಸುವುದರಲ್ಲಿ ಮುಗಿದು ಹೋಗಬಾರದು. ನಾವು ಕನ್ನಡವನ್ನ ಹೆಚ್ಚು ಹೆಚ್ಚು ಪ್ರೀತಿಸ್ಬೇಕು. ಕೇರಳದಿಂದ ನಮ್ಮೂರಿಗೆ ಬಂದ ಒಬ್ಬ ಮೇಸ್ತ್ರಿ, ಕಣ್ಣನ್ ಮೇಸ್ತ್ರಿ ಅನ್ನುವವ, ಪುತ್ತೂರಿಗೆ ಪ್ರತಿ ಗುರುವಾರ ಬಂದು ಮಲಯಾಳಂನ ಬೇರೆ ಬೇರೆ ಪತ್ರಿಕೆಗಳನ್ನ ತಗೊಂಡು ತನ್ನ ಕೊಠಡಿಗೆ ಹೋಗ್ತಾನೆ. ಅವ ನನ್ನಲ್ಲಿ ಮಾತನಾಡುವಾಗ, ನಿಮ್ಮ ಅನಂತಮೂರ್ತಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರುವ ಹಾಗೇನೆ ಹರಿಚರಿತೆ ಬರೆದ ಪೂತಿನ ಅವರಿಗೆ ಬರಬೇಕಿತ್ತಲ್ಲ ಸರ್ ಅಂತ ನನ್ನಲ್ಲಿ ಕೇಳ್ತಾನೆ, ಕೇರಳದವ. ನಿನಗೆ ಹೇಗ್ ಗೊತ್ತು ನನ್ನ ಅನಂತಮೂರ್ತಿ ಅಂದಾಗ, ಸರ್ ನಾನು ಕೊಟ್ಟಾಯಂ ಗಾಂಧಿ ಯೂನಿವರ್ಸಿಟಿಯಲ್ಲಿ ಮಲಯಾಳಂ MA ಓದ್ತಾ ಇರುವಾಗ ಅನಂತಮೂರ್ತಿ ಅವರು ವೈಸ್ ಚಾನ್ಸಲರ್ ಆಗಿದ್ರು ಸರ್ ಅಂತ ಹೇಳ್ತಾನೆ. ಅವರ ಸಾಹಿತ್ಯವನ್ನು ನಾನು ಇಂಗ್ಲಿಷಲ್ಲಿ ಓದಿದ್ದೇನೆ ಅಂತ ಹೇಳ್ತಾನೆ. ನೋಡಿ, ಒಬ್ಬ ಕೇರಳದ ಸಾಮಾನ್ಯ ವ್ಯಕ್ತಿ, ಮೇಸ್ತ್ರಿ ಕೆಲಸ ಮಾಡುವವ ಸಾಹಿತ್ಯವನ್ನ ಅಷ್ಟು ಸೂಕ್ಷ್ಮವಾಗಿ, ಗಂಭೀರವಾಗಿ ಓದಿಕೊಂಡಿದ್ದಾನೆ. ಮತ್ತು ಸಾಹಿತ್ಯವನ್ನು ಓದುವುದರ ಮೂಲಕ ತನಗೊಂದು ಘನತೆಯ ಬದುಕು ಪ್ರಾಪ್ತವಾಗ್ತದೆ ಅನ್ನುವಂತ ಒಂದು ಮನೋಭಾವನೆ ಅವನಲ್ಲಿ ಇದೆ. ಆದ್ರೆ ನಮ್ಮಲ್ಲಿ ಇವತ್ತು ನಿಧಾನವಾಗಿ ಅದು ಕಡಿಮೆ 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 ಆಗ್ತಾ ಇದೆ. ಹೊಸ ತಲೆಮಾರುವಂತ ಪುಸ್ತಕದಿಂದ, ಸಾಹಿತ್ಯದಿಂದ ತುಂಬಾ ದೂರ 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 ಆಗ್ತಾ ಇದೆ. ಜ್ಞಾನಪೀಠ ಪ್ರಶಸ್ತಿಗಳ ವಿಜೇತರ ಮುಖಗಳು ಬರೀ ನಮ್ಮ ಕನ್ನಡದ ಲಾಂಛನಗಳಾಗಬಾರದು, ಅದು ಹೃದಯದಿಂದ ಬರಬೇಕು. ಕನ್ನಡದ ಪ್ರೀತಿ ಅನ್ನುವುದು ಅದು ನಮ್ಮ ಮನಸ್ಸಿನಲ್ಲಿ ಸಾಧ್ಯ ಆಗಬೇಕು. ಸಾಧ್ಯ ಆದಾಗ ಮಾತ್ರ ಕನ್ನಡ ಬೆಳೀತದೆ, ಉಳಿತದೆ,
ಖಂಡಿತವಾಗಿ ನೀವು ಪಕ್ಕದ ಆಂಧ್ರ ನೋಡಿದ್ರೆ ಅಲ್ಲಿ ಎಂಡಮೂರಿ ವೀರೇಂದ್ರನಾಥನ್ ಅನ್ನುವಂತ ಒಬ್ಬ ಕಾದಂಬರಿಕಾರ ಅಲ್ಲಿ ಓದುಗರ ಸಂಖ್ಯೆಯನ್ನ ಜೀವಂತವಾಗಿ ಇಟ್ಟಿದ್ದಾರೆ. ಮಲಯಾಳಂನಲ್ಲಿ ಅನೇಕ ಪತ್ರಿಕೆಗಳಿವೆ, ತಮಿಳಲ್ಲಿ ಕೂಡ ಅನೇಕ ಪತ್ರಿಕೆಗಳಿವೆ. ನಮ್ಮಲ್ಲಿ ಪತ್ರಿಕೆಗಳ ಓದುಗರು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದ್ದಾರೆ. ಪುಸ್ತಕಗಳ ಪ್ರಕಟಣೆ ಜಾಸ್ತಿ ಆಗ್ತದೆ, ಪುಸ್ತಕ ಬಿಡುಗಡೆಗಳು ಜಾಸ್ತಿ ಆಗ್ತವೆ, ಆದ್ರೆ ಪತ್ರಿಕೆಗಳ ಮುದ್ರಣದ ಸಂಖ್ಯೆ, ಪುಸ್ತಕಗಳ ಮುದ್ರಣಗಳ ಸಂಖ್ಯೆ ತುಂಬಾ 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 ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ 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 ಹೋಗುತ್ತೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈಗ ಸರ್ಕಾರಿ ಕಚೇರಿಗಳಲ್ಲಿ ಆಗಿರ್ಬೋದು ಅಥವಾ ಶಿಕ್ಷಣದಲ್ಲಿ ಆಗಿರ್ಬೋದು ಕನ್ನಡವನ್ನು ಸಮರ್ಪಕವಾಗಿ ಬಳಸ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಿದೆಯಾ ಸರ್? ಒಂದು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಕನ್ನಡದ ಜಾರಿಯ ಬಗ್ಗೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ. ಯಾಕಂದ್ರೆ ಒಂದು ಕನ್ನಡ ಅಂತಂದ್ರೆ ನೆಲವಾಸಿಗಳೇ ಅಷ್ಟೇ ಅಲ್ಲ, ಅಥವಾ ಸಾಹಿತಿಗಳಷ್ಟೇ ಅಲ್ಲ, ಅಥವಾ ಕನ್ನಡ ಪಾಠ ಮಾಡುವ ಉಪನ್ಯಾಸಕರಷ್ಟೇ ಅಲ್ಲ, ಕನ್ನಡ ಭಾಷೆಯಲ್ಲಿ ಓದುವ ಮಕ್ಕಳು ಅಷ್ಟೇ ಅಲ್ಲ. ಕರ್ನಾಟಕ ಅಂತಂದ್ರೆ ನೀವು ನೋಡಿ, ನಾನು ಅದನ್ನು ಇನ್ನೊಂದು ರೀತಿಯಲ್ಲಿ ನಿಮಗೆ ವಿವರಿಸ್ತೇನೆ. ಎರಡು ಕನ್ನಡಗಳಿವೆ, ಒಂದು ಭೌತಿಕ ಕನ್ನಡ, ಇನ್ನೊಂದು ಬೌದ್ಧಿಕ ಕನ್ನಡ ಅಂತ. ಭೌತಿಕ ಕನ್ನಡ ಅಂದ್ರೆ ಕನ್ನಡ ನಾಡಿನ ನಕ್ಷೆ, ಕನ್ನಡ ನಾಡಿನ ನಕ್ಷೆ, ಕಾಸರಗೋಡು, ಮಹಾರಾಷ್ಟ್ರ, ಬೆಳಗಾಂ ಎಲ್ಲ ನಿಮ್ಮ ಮನಸ್ಸಿನ ಪಠ್ಯದ ಒಳಗಡೆ ಆ ಕನ್ನಡದ ಭೂಪಟ ಬರಬೇಕು. ಇನ್ನೊಂದು ಆ ಕನ್ನಡ ನಾಡಿನ ಒಳಗಡೆ ಬದುಕುವ ಮನುಷ್ಯರ ಒಳಗಡೆ ಇರುವ ಕನ್ನಡ ಮತ್ತು ಕನ್ನಡ ಪ್ರೀತಿ. ಈ ಕನ್ನಡ ಪ್ರೀತಿ ಆ ಕನ್ನಡ ನಕ್ಷೆಯ ಒಳಗಡೆ ಬದುಕುವ ಮನುಷ್ಯರ ಒಳಗಡೆಯ ಕನ್ನಡ ಪ್ರೀತಿ ಕಡಿಮೆ ಆಗ್ತಾ ಆಗ್ತಾ ಬಂದಾಗ ಈ ಕನ್ನಡದ ನಕ್ಷೆ ಕೂಡ ಅಲುಗಾಡ್ಲಿಕ್ಕೆ ಶುರುವಾಗ್ತದೆ. ಯಾರೋ ಬಂದು ಅಲ್ಲಿ ಅವರು ಉಳಿತಾರೆ. ಇವತ್ತು ಎಷ್ಟೋ ಜನರಿಗೆ ಗೊತ್ತಿಲ್ಲ, ನಮ್ಮ ಕರ್ನಾಟಕದ ಅಥವಾ ಕನ್ನಡ ನಾಡಿನ ರಾಜಧಾನಿ ಬೆಂಗಳೂರಲ್ಲಿ 35% ಜನ ಮಾತ್ರ ಕನ್ನಡಿಗರಿದ್ದಾರೆ. ರಾಜಧಾನಿಯಲ್ಲಿ ನಾವು ಕನ್ನಡ 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 ಅಂತ ಏನ್ ಕರಿತೇವೋ, ನಾವು ಮನಸ್ಸನ್ನ ಮೈದಾನ ಮಾಡಿದ್ದೇವೆ. ಮೈದಾನ ಮಾಡಿಕೊಂಡ ಸಮಸ್ಯೆಯನ್ನು ಮೈದಾನದಲ್ಲಿ ಇನ್ಯಾರೋ ಬಂದು ಬದುಕ್ತಾ ಇದ್ದಾರೆ. ಹೀಗಿರುವಾಗ ಕನ್ನಡದ ನಕ್ಷೆ ಅಲುಗಾಡದ ಹಾಗೆ ಮಾಡಬೇಕಾದ್ರೆ ಕನ್ನಡದ ಆಡಳಿತಕ್ಕೆ ಸಂಬಂಧಪಟ್ಟ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಎಲ್ಲಾ ಅಂಗಾಂಗಗಳಲ್ಲಿ ಕನ್ನಡ ಅನುಷ್ಠಾನಕ್ಕೆ ಬರಬೇಕು. ಕನ್ನಡ ಅನುಷ್ಠಾನಕ್ಕೆ ಬರಬೇಕಾದ್ರೆ ನಮ್ಮ ಇಲಾಖೆಯ ಮುಖ್ಯಸ್ಥರು ಯಾರು? ಪ್ರತಿಯೊಂದು ಇಲಾಖೆ, ಶಿಕ್ಷಣದ ಇಲಾಖೆ ಇರ್ಬೋದು, ಅಥವಾ ರೆವಿನ್ಯೂ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಅಲ್ಲಿ ಮೇಲೆ ಇರುವ ಅಧಿಕಾರಿ ಯಾರು ಅಂತಂದ್ರೆ ಅವ IAS ಅಧಿಕಾರಿ. ನಿಮಗೆ ಗೊತ್ತಿರ್ಬೇಕು. ಅವ ಬೇರೆ ರಾಜ್ಯದವ ಇರ್ಬೋದು, ಬೇರೆ ಭಾಷಿಕ ಇರ್ತಾನೆ. ಆತ ಕನ್ನಡ ಕಲಿಯಬೇಕು ಅಂತ ಒಂದು ನಿಯಮ ಇದೆ, ಮತ್ತೆ ಅವನಿಗೆ ಕನ್ನಡ ಕಲಿಸಿಕೊಡುವುದಕ್ಕೆ ವ್ಯವಸ್ಥೆ ಇದೆ, ಸರ್ಕಾರ ಪ್ರಭುತ್ವದ ವ್ಯವಸ್ಥೆ ಇದೆ. ಆತ ಕನ್ನಡ ಕಲಿತಾಗ, ಕನ್ನಡದ ಬಗ್ಗೆ ಅವನಿಗೆ ಪ್ರೀತಿ ಇದ್ದಾಗ, ಈ ನೆಲ ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಈ ನೆಲ ನನಗೆ ಅನ್ನ ಕೊಡುತ್ತೆ ಅನ್ನುವ ಒಂದು ಪ್ರೀತಿ ಇದ್ದಾಗ ಅವ ಸಹಜವಾಗಿ ಕನ್ನಡವನ್ನ ಅನುಷ್ಠಾನ ಮಾಡುವ ಪ್ರಯತ್ನವನ್ನ ಮಾಡಿಯೇ ಮಾಡ್ತಾನೆ. ನಮ್ಮಲ್ಲಿ ಭರತ್ಲಾಲ್ ಮೀನಾ ಅಂತ ಇದ್ರು ಮಂಗಳೂರಲ್ಲಿ, ಚಿರಂಜೀವಿ ಸಿಂಗ್ ಅಂತ ಇದ್ರು. ಇಂಥ ಅವರು ಬೇರೆ ರಾಜ್ಯದವರು. ಚಿರಂಜೀವಿ ಸಿಂಗ್ ಅವರ ಮಕ್ಕಳು ಕನ್ನಡ ಶಾಲೆಯಲ್ಲಿ ಓದಿ 7ನೇ ತರಗತಿ, ನನಗೆ ನೆನಪಿದೆ, 7ನೇ ತರಗತಿಯಲ್ಲಿ ಕ್ಲಾಸಲ್ಲಿ ಏನು ಟಾಪರ್ ಅಂತೆ ಅವರು. ಯಾವುದೋ ಒಂದು ಪಂಜಾಬಿನವರು ಅವರು. ಭರತ್ಲಾಲ್ ಮೀನಾ ಅವರು ಉತ್ತರ ಭಾರತದವರು. ಹೀಗೆ ಈ ಉನ್ನತ ಅಧಿಕಾರಿಗಳು ಕನ್ನಡ ಅನುಷ್ಠಾನದಲ್ಲಿ ಮತ್ತು ಅವರ ಇಲಾಖೆಯಲ್ಲಿ ಇರುವ ಬೇರೆ ಅಧಿಕಾರಿಗಳು ಮನಸ್ಸು ಮಾಡಿದರೆ ಕನ್ನಡವನ್ನು ಕಾಯುವ ಕನ್ನಡ ಕಾವಲು ಸಮಿತಿ ಬೇಕಾಗಿಲ್ಲ, ಕನ್ನಡ ಪ್ರಾಧಿಕಾರಗಳು ಬೇಕಾಗಿಲ್ಲ, ಕನ್ನಡ ಅಕಾಡೆಮಿ ಬೇಕಾಗಿಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತು ಬೇಕಾಗಿಲ್ಲ. ಸಹಜವಾಗಿ ಕನ್ನಡ ಆಡಳಿತ ವ್ಯವಸ್ಥೆಯಲ್ಲಿ ಜೀವ ಪಡೀತದೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಜೀವ ಪಡೀತದೆ. ಈಗ ನೀವು ಕನ್ನಡ ಅನುಷ್ಠಾನ ಅಂತ ಹೇಳಿದ್ರಲ್ವಾ ಸರ್, ಈಗ ಪಠ್ಯಗಳಲ್ಲಿ ಕನ್ನಡ ಅನುಷ್ಠಾನ ಯಾವ ರೀತಿ ಇರ್ಬೇಕು? ಮತ್ತೆ ಇದು ಈಗ ಕನ್ನಡ ಅಂತ ಹೇಳುದು ಈಗ ವರ್ತಮಾನದಲ್ಲಿ ಮಕ್ಕಳ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ಕನ್ನಡ ಅಥವಾ ಮಾಧ್ಯಮ, ನಮ್ಮ ಕಲಿಕೆಯ ಮಾಧ್ಯಮ ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ಯಾವ ಪರಿಣಾಮವನ್ನ ಬೀರಬಹುದು ಮತ್ತು ಅವರು ಓದುವ ಪಠ್ಯ ಹೇಗಿರಬೇಕು ಅನ್ನುವ ಹಿನ್ನೆಲೆಯಲ್ಲಿ ನೀವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಬಹಳ ಮುಖ್ಯವಾದಂತ ಪ್ರಶ್ನೆ. ಸಾಮಾನ್ಯವಾಗಿ ನೋಡಿ, ನನ್ನ ತಂದೆಗೆ ತುಳು ಅನ್ನ ಕೊಟ್ಟಿದೆ, ಬದುಕು ಕೊಟ್ಟಿದೆ.
ನನಗೆ ಕನ್ನಡ ಬದುಕು ಜೀವ ಕೊಟ್ಟಿದೆ. ನನ್ನ ಮಗಳಿಗೆ ಮತ್ತು ಅವಳ ಮಗಳಿಗೆ ಇದೇ ನನ್ನ ತಂದೆಯ ತೋಳು ನನ್ನ ಕನ್ನಡ ಬದುಕು ಕೊಡುತ್ತೆ ಅನ್ನುವ ನಂಬಿಕೆ ನನಗಿಲ್ಲ. ಯಾಕಂತಂದ್ರೆ ಜಗತ್ತು ಅಷ್ಟು ವೇಗವಾಗಿ ಬದಲಾಗ್ತಾ ಇದೆ, ಅಷ್ಟು ವೇಗವಾಗಿ ಬದಲಾಗ್ತಾ ಇದೆ. ಹೀಗಿರುವಾಗ ಕನ್ನಡ ಬದುಕು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹಿಂದೇಟು ಹಾಕಿದ್ರೆ, ಅತ್ಯಂತ ಭಾವುಕರಾಗಿ ನಾನು ಆಗ ಒಂದು ಮಾತು ಹೇಳಿದೆ, ಕನ್ನಡ ಪೂಜೆ ಮಾಡಲಿಕ್ಕೆ ಇರುವ ಭಾಷೆ ಅಲ್ಲ, ಕನ್ನಡ ಮೆರವಣಿಗೆ ಮಾಡಲಿಕ್ಕೆ ಇರುವಂತ ಭಾಷೆ ಅಲ್ಲ, ಕನ್ನಡ ಕೇವಲ ಉಪನ್ಯಾಸ ಪ್ರವಚನವನ್ನ ಏರ್ಪಡಿಸುವುದಕ್ಕೆ ಇರುವ ಭಾಷೆ ಅಲ್ಲ. ಅದು ಭಾವಿಸುವ ಜೀವಿಸುವ ಭಾಷೆ ಆಗದೇ ಹೋದಾಗ ಅದರ ಪಕ್ಕದಲ್ಲಿ ನಿಂತ ಇನ್ನೊಂದು ಭಾಷೆ ಅದನ್ನ ಕಬಳಿಸಿಬಿಡ್ತದೆ. ಇವತ್ತು ನಮ್ಮಲ್ಲಿ ಒಂದು ತಮಾಷೆ, ನನಗೆ ಅದು ತಮಾಷೆ ಅಂತ ಅನಿಸೋದು, ನೀವು ಮಾತನಾಡುವ ಮಾತಿನಲ್ಲಿ ಆಂಗ್ಲ ಶಬ್ದ ಬರಬಾರದು, ನೀವು ಕನ್ನಡದಲ್ಲೇ ಮಾತಾಡಬೇಕು. ಕೆಲವರು ಬಹಿರಂಗವಾಗಿ ವೇದಿಕೆಯಲ್ಲಿ, ಕನ್ನಡದ ವೇದಿಕೆಯಲ್ಲಿ ಮಾತನಾಡಿದ್ದನ್ನ ಅದರಲ್ಲಿ ಆಂಗ್ಲ ಶಬ್ದಗಳು ಬಂತು ಅಂತ ಪ್ರಶ್ನೆ ಕೇಳಿದವರಿದ್ದಾರೆ. ಹಾಗೇನೆ ಕನ್ನಡದಲ್ಲೇ ಮಾತನಾಡಬೇಕು ಅಂತ ಸ್ಪರ್ಧೆ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಅದಲ್ಲ, ಕನ್ನಡ ಉಳಿಕೆಗೆ, ಕನ್ನಡ ಕಾಯುವುದಕ್ಕೆ ಇರುವ ದಾರಿ ಅದು ಅಲ್ಲ. ಶುದ್ಧತೆ ಅಶುದ್ಧತೆ ಅದೆಲ್ಲ ಅಲ್ವೇ ಅಲ್ಲ. ನೀವು ಹೀಗೆ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಪಕ್ಕದ ಭಾಷೆ ನಮ್ಮನ್ನ ಕಬಳಿಸಿಬಿಡ್ತದೆ. ಇವತ್ತು ಸಂಸ್ಕೃತಕ್ಕೆ ಆದ ಗತಿ ಅದೇ ನೋಡಿ. ಅದು ಬಹಳ ಒಂದು ಘನತೆಯ, ಬಹಳ ಶ್ರೇಷ್ಠವಾದಂತ ಒಂದು ಭಾಷೆ, ಸರಿ, ನಾವು ಒಪ್ಪುವ. ಮಾತನಾಡುವವರು ಎಷ್ಟು ಜನ ಇದ್ದಾರೆ. ನೀವು ತಪ್ಪಿದ್ರೂ ಕೂಡ ಮಾತನಾಡಬೇಕು, ಕನ್ನಡದಲ್ಲಿ ತಪ್ಪಾದ್ರೂ ಕೂಡ ಮಾತನಾಡಬೇಕು. ಭಾಷೆಯ ಶುದ್ಧತೆಗೆ ನಾವು ಪ್ರಯತ್ನಿಸ್ಬೇಕು. ಇಲ್ಲ, ನನಗೆ ಅದು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಮಾತನಾಡದೇ ಬಿಟ್ರೆ ಕನ್ನಡ ಅಲ್ಲೇ ಉಳಿತದೆ. ಆದ್ರೆ ಒಂದು ಪ್ರಶ್ನೆ, ಇವತ್ತಿನ ವರ್ತಮಾನಕ್ಕೆ ಜೋಡಿಸುವುದು ಅಂತ ನಾನು ಹೇಳಿದೆ ಅಲ್ಲ, ಕನ್ನಡವನ್ನ ಇವತ್ತಿನ ವರ್ತಮಾನದ ತಾಂತ್ರಿಕ ಯುಗಕ್ಕೆ, ಇವತ್ತಿನ ಜಗತ್ತಿಗೆ ಅದನ್ನ ಸ್ಥಿರಗೊಳಿಸುವ, ಜೋಡಿಸುವ, ಅದು ಕೋದುಕೊಳ್ಳುವ ಹಾಗೆ ಮಾಡುವ ತಂತ್ರಾಂಶಗಳನ್ನ, ತಾಂತ್ರಿಕ ತಯಾರಿಗಳನ್ನ ನಾವು ಮಾಡಬೇಕು. ನಮ್ಮ ವಿಶ್ವವಿದ್ಯಾನಿಲಯಗಳು, ನಮ್ಮ ಸರ್ಕಾರ, ನಮ್ಮ ಪ್ರಾಧಿಕಾರ, ನಮ್ಮ ಅಕಾಡೆಮಿಗಳು, ನಮ್ಮ ಪರಿಷತ್ತು, ಇವೆಲ್ಲವೂ ಇವತ್ತು ಮಾಡಬೇಕಾದ ಕೆಲಸ. ಆದ್ರೆ ಅವ್ರೇನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರು ಪುಸ್ತಕಗಳನ್ನೇ ಮುದ್ರಿಸ್ತಾ ಇದ್ದಾರೆ. ಪುಸ್ತಕಗಳನ್ನ ಹೊಸದಾರಿಯಲ್ಲಿ ಚಲಿಸುವ, ಯಾಕಂದ್ರೆ ಓದುಗರೇ ಇಲ್ಲದ ಮೇಲೆ ನಮ್ಮಲ್ಲಿ ಕನ್ನಡವನ್ನ ಕಾಯುವುದಕ್ಕೆ ಕನ್ನಡ ವಿಶ್ವವಿದ್ಯಾನಿಲಯ ಇದೆ, ಕನ್ನಡ ಪ್ರಾಧಿಕಾರ ಇದೆ, ಕನ್ನಡ ಅಕಾಡೆಮಿ ಇದೆ, ಕನ್ನಡ ಪರಿಷತ್ತು ಇದೆ, ಕನ್ನಡ ಕಾವಲು ಸಮಿತಿಗಳೆಲ್ಲ ಇವೆ. ಅದಕ್ಕಾಗಿ ಸರ್ಕಾರ ಪ್ರತಿ ವರ್ಷ ಕೋಟಿ ಕೋಟಿ ಅನುದಾನಗಳನ್ನ ಕೊಡ್ತಾ ಇವೆ. ಇದು ಬೇಕಾ ಅನ್ನೋದೊಂದು ಪ್ರಶ್ನೆ. ನಮ್ಮಲ್ಲಿ ತೇಜಸ್ವಿ ಅವರು ಒಂದು ಪ್ರಶ್ನೆ ಕೇಳಿದ್ರು, ಇವೆಲ್ಲವನ್ನ ಒಮ್ಮೆ ನಿಲ್ಲಿಸಿಬಿಡಿ, ಕನ್ನಡ ಅದರಷ್ಟಕ್ಕೆ ಉದ್ಧಾರ ಆಗುತ್ತೆ, ಕನ್ನಡ ಅದರಷ್ಟಕ್ಕೆ ಚಲಿಸ್ತದೆ ಅಂತ. ಕನ್ನಡವನ್ನ ಚಲಿಸುವುದಕ್ಕೆ ಈ ಯಂತ್ರಗಳು ಬೇಕಾ ಅನ್ನೋದೊಂದು ಪ್ರಶ್ನೆ. ಯಾಕಂದ್ರೆ ನಾನು ಆಗ ಹೇಳಿದ, ಕುರಿತು ಓದದೆಯೂ ಪರಿಣತರಾದಂತ ಜನಸಾಮಾನ್ಯರು ಇದಾರಲ್ಲ, ಅವರನ್ನ ಗಮನಿಸಿ ನಾವು ಇದನ್ನ ಕಲಿಬೇಕು. ಬಹಳ ಸೂಕ್ಷ್ಮ ಇದು. ಇನ್ನೊಂದು ಒಂದು ಚಿಕ್ಕ ಸಮಸ್ಯೆ ಇದೆ. ನಾನು ಪಠ್ಯಪುಸ್ತಕಗಳನ್ನ ಮಾಡಿದವ, ಅದೇ ಪಠ್ಯಪುಸ್ತಕಗಳನ್ನ ಪಾಠ ಮಾಡಿದವ. ಈಗ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಪಂಪ ಕನ್ನಡದ ಪಠ್ಯದ ಒಳಗಡೆ ಇರ್ತಾನೆ, ಕುಮಾರವ್ಯಾಸ ಇರ್ತಾನೆ, ಅಥವಾ ಜನ್ನ ಇರ್ತಾನೆ, ಮಹಾಕವಿಗಳ ಹಳೆಗನ್ನಡದ ಕಾವ್ಯಗಳು, ವಚನಗಳೆಲ್ಲ ಇರ್ತವೆ. ಇದು ಬೇಕಾ ಅಂತ ಒಂದು ಪ್ರಶ್ನೆ. ಯಾಕಂದ್ರೆ ಇವತ್ತಿನ ಮಗು ಬದುಕುವಾಗ ಅವನ ಬದುಕಿನ ಉದ್ದಕ್ಕೂ ಪಂಪ ನೆರವಿಗೆ ಬರ್ತಾನ, ಬೇಂದ್ರೆ ನೆರವಿಗೆ ಬರ್ತಾರ, ಕುವೆಂಪು ನೆರವಿಗೆ ಬರ್ತಾರ, ತೇಜಸ್ವಿ ನೆರವಿಗೆ ಬರ್ತಾರ, ವಚನ ಸಾಹಿತ್ಯ ನೆರವಿಗೆ ಬರ್ತದ, ದಾಸ ಸಾಹಿತ್ಯ ಪ್ರಯೋಜನಕ್ಕೆ ಬರ್ತದ ಅನ್ನೋದು ಒಂದು ಪ್ರಶ್ನೆ ಇದೆ. ಒಂದು ಸಲ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ನಮ್ಮ ಕರಾವಳಿಯ ಕಡೆಯವರೊಬ್ರು ಉಪಕುಲಪತಿಗಳಾಗಿ ಆಯ್ಕೆಯಾದ್ರು. ಅವರು ಅಲ್ಲಿ ಹೋಗಿ ಪೀಠಸ್ಥರಾಗಿ ಮರು ದಿವಸ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯ ನಮ್ಮ ಪ್ರಾಚೀನ ಕನ್ನಡದ ಮೊದಲ ಕರ್ನಾಟಕದ ವಿಶ್ವವಿದ್ಯಾನಿಲಯ. ಇನ್ನು ಮುಂದೆ ಪದವಿಯಲ್ಲಿ ಕನ್ನಡ ಬೇಡ, ಭಾಷಾ ಪಠ್ಯಗಳು ಬೇಡ, ಭಾಷೆಗಳೇ ಬೇಡ, ಸಂಸ್ಕೃತ, ಹಿಂದಿ, ಇಂಗ್ಲಿಷ್, ಕನ್ನಡ ಯಾವುದೂ ಬೇಡ, ಪದವಿ ಸಾಕು, ಮಕ್ಕಳು 12 ವರ್ಷ ಭಾಷೆಯನ್ನ ಓದಿದ್ದಾರೆ, ಅಷ್ಟು ಸಾಕು ಅಂತ.
ಆವಾಗ ಬರಗೂರು ರಾಮಚಂದ್ರಪ್ಪ ಒಂದು ಪ್ರತಿ ಹೇಳಿಕೆಯನ್ನ ಕೊಟ್ಟು ಒಂದು ಚಿಕ್ಕ ಚಳವಳಿ ಆರಂಭವಾಗುವ ಹಂತದಲ್ಲಿ ಇತ್ತು. ಅವರು ಬರಗೂರು ಹೇಳುವಂತ ಮಾತು ಅಥವಾ ನಾವೆಲ್ಲ ಎಚ್ಚರಿಕೆಯಿಂದ ಗಮನಿಸಬೇಕಾದಂತ ಮಾತು ಏನಂತಂದ್ರೆ, ಭಾರತದಂತ ಇಷ್ಟು ದೊಡ್ಡ ರಾಷ್ಟ್ರ, ಇಷ್ಟು ಭಾಷೆ ಇರುವ ರಾಷ್ಟ್ರ, ಇಷ್ಟು ಸಂಸ್ಕೃತಿ, ಇಷ್ಟು ಜಾತಿ, ಇಷ್ಟು ವೈವಿಧ್ಯಮಯವಾದಂತ ಸಂಸ್ಕೃತಿ ಇರತಕ್ಕಂತ ಈ ದೇಶದಲ್ಲಿ ನಾವು ಇನ್ನೂ ಸಾಮರಸ್ಯವನ್ನ, ಮನುಷ್ಯ ಪ್ರೀತಿಯನ್ನ, ಸಮನ್ವಯತೆಯನ್ನ, ಸಂಘರ್ಷ ಇಲ್ಲದ ಬದುಕನ್ನ ನಾವಿನ್ನೂ ಉಳಿಸಿಕೊಂಡು ಬಂದಿದ್ದೇವೆ ಅಂತಂದರೆ ಅದಕ್ಕೆ ಪಂಪನ ಕಾವ್ಯ, ದಾಸರ ಕೀರ್ತನೆಗಳು, ತತ್ವ ಪದಗಳು, ಕುಮಾರವ್ಯಾಸನ ಕಾವ್ಯ, ಕುವೆಂಪು ಅವರ ಸಾಹಿತ್ಯ, ಬೇಂದ್ರೆಯವರ ಸಾಹಿತ್ಯ, ಲಂಕೇಶರ ಸಾಹಿತ್ಯ, ಅನಂತಮೂರ್ತಿ ಅವರ ಸಾಹಿತ್ಯ, ತೇಜಸ್ವಿಯವರ ಸಾಹಿತ್ಯ, ಇವೆಲ್ಲವನ್ನ ಓದಿ 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 ನಾವು ಮಾನಸಿಕವಾಗಿ ನಮಗೆ ನಾವೇ ಇವತ್ತು ನಿಮಗೆ ಗೊತ್ತಿರ್ಬೇಕು, ಜೇನು ನೋಡಿದಿರಲ್ಲ ನೀವು, ಜೇನಿನ ಬೇರೆ ಬೇರೆ ಜೇನು ಹುಳಗಳಿರ್ತವೆ ಅಂತ. ಮೊನ್ನೆ ತೋಳ್ಪಾಡಿ ಅವರು ಭಾರಿ ಚಂದ ಹೇಳಿದ್ರ, ಬೇರೆ ಬೇರೆ ತರದ ಜೇನು ಹುಳಗಳಿರ್ತವೆ. ಜೇನು ತರುವ ಹುಳಗಳಿರ್ತವೆ, ಮೊಟ್ಟೆ ಮಾಡುವ ಹುಳಗಳಿರ್ತವೆ, ಕಾವಲು ಕಾಯುವ ಹುಳಗಳಿರ್ತವೆ. ಅವರಿಗೆ ಯಾರಿಗೂ ಕೂಡ ಜೇನು ಹುಳಗಳ ಗೂಡಲ್ಲಿ ತರಬೇತಿ ನಡೆಯುವುದಿಲ್ಲ. ನೀನು ಆ ಕೆಲಸ ಮಾಡ್ಬೇಕು, ನೀನು ಈ ಕೆಲಸ ಮಾಡ್ಬೇಕು. ಅದರ ಒಳಗಡೆಯೇ, ಜೇನಿನ ತಲೆಯ ಒಳಗಡೆಯೇ ಕಾನೂನು, ಸಾಮರಸ್ಯ, ಪ್ರೀತಿ ಎಲ್ಲ ಇರ್ತದೆ ಅಲ್ವಾ? ನಮ್ಮ ಒಳಗಡೆ, ಮನುಷ್ಯನ ಒಳಗಡೆ ಇರಬೇಕಾಗಿತ್ತು. ಆದರೆ ದಿನೇ ದಿನೇ ಇದು ಸಡಿಲಾಗ್ತಾ ಇದೆ, ವ್ಯವಸ್ಥೆ ಸಡಿಲಾಗ್ತಾ ಇದೆ ಅಲ್ವಾ? ಒಂದು ಇರುವೆ ಸಾಲಾಗಿ ಹೋಗ್ತದೆ ಸಕ್ಕರೆಯ ಕಡೆಗೆ. ಅದು ವಿವೇಕಾನಂದ ಕಾಲೇಜಿನಲ್ಲಿ ಓದಿದೆಯಾ ಅಥವಾ ಯೂನಿವರ್ಸಿಟಿಯಲ್ಲಿ ಓದಿದೆಯಾ? ಅದಕ್ಕೆ ಆ ನಿಯಮವನ್ನ, ಶಿಸ್ತನ್ನ ಯಾರು ಕಲಿಸಿಕೊಟ್ಟದ್ದು? ಅದು ಇನ್ಬಿಲ್ಟ್ ಆಗಿದೆ ಅಲ್ವಾ? ಅದು ಹುಟ್ಟುವಾಗಲೇ ಅದರ ಮೆದುಳಲ್ಲಿ ಆ ಚಹರೆ, ಚರಿಯೆ, ಚಾರಿತ್ರ್ಯ ಎಲ್ಲ ಇದೆ. ಹಾಗೆ ನಮ್ಮ ಒಳಗಡೆ ಕೂಡ ಈ ಚಾರಿತ್ರ್ಯವನ್ನ ತುಂಬುವುದರಲ್ಲಿ ಸಾಹಿತ್ಯ, ಭಾಷೆ ಬಹಳ ಮುಖ್ಯ ಕೆಲಸ ಮಾಡ್ತದೆ, ಮಾಡಬೇಕು ಕೂಡ ಅಲ್ವಾ? ನಮ್ಮನ್ನ ಮನುಷ್ಯರನ್ನಾಗಿ ರೂಪಿಸುವುದಕ್ಕೆ ಬೇಂದ್ರೆ, ಅಂಬೇಡ್ಕರ್ ಅಲ್ವಾ, ಗಾಂಧಿ, ಇವರನ್ನೆಲ್ಲ ಓದುವುದರ ಮೂಲಕ ಅಥವಾ ಹಳೆಯ ಪ್ರಾಚೀನ ಸಾಹಿತ್ಯವನ್ನ ಓದುವುದರ ಮೂಲಕ ನಮ್ಮ ಒಳಗಡೆ ಮನುಷ್ಯತ್ವ, ಭಾವನೆಗಳು, ಸಂವೇದನೆಗಳನ್ನ ಸೃಷ್ಟಿ ಮಾಡುವುದರಲ್ಲಿ ಸಾಹಿತ್ಯ ಮತ್ತು ಭಾಷೆಯ ಕೆಲಸ ತುಂಬಾ ತುಂಬಾ ಇದೆ. ನಮಗೆ ಪಂಪ ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬೇಂದ್ರೆಯನ್ನ ಓದುವುದರಿಂದ ನಿಮ್ಮನ್ನು ಇನ್ಫೋಸಿಸ್ಗೆ, ವಿಪ್ರೋಕ್ಕೆ ತಗೊಳ್ತಾರೆ ಅನ್ನುವ ಗ್ಯಾರಂಟಿ ನನಗಿಲ್ಲ. ಆದರೆ ಅಲ್ಲಿ ಕೆಲಸ ಮಾಡ್ತಾ ಈ ಲೋಕದಲ್ಲಿ ಬದುಕುವಾಗ ಹೇಗೆ ಬದುಕಬೇಕು ಅನ್ನುವ ನಿಯಮಗಳನ್ನ, ಮನುಷ್ಯತ್ವವನ್ನ ನಮ್ಮ ಒಳಗಡೆ ತುಂಬುವುದರಲ್ಲಿ ಇವರೆಲ್ಲರ ಪಾತ್ರ ಅಜ್ಞಾತವಾಗಿ ಕೆಲಸ ಮಾಡ್ತಾ ಇರ್ತದೆ. ಇಂದಿನ ಯುವ ಪೀಳಿಗೆಗಳ ಮನಸ್ಥಿತಿಗಳು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಕನ್ನಡ ಗೊತ್ತಿದ್ರು ಅದನ್ನು ಮಾತನಾಡ್ಲಿಕ್ಕೆ ಹಿಂಜರಿತಾರೆ. ಇವರ ಈ ಭಾವನೆಗಳನ್ನು ಬದಲಾಯಿಸ್ಬೇಕಂತ ಹೇಳಿದ್ರೆ ಸಾಂಸ್ಕೃತಿಕ ಅಥವಾ ಶೈಕ್ಷಣಿಕ ವ್ಯವಸ್ಥೆ ಅಗತ್ಯ ಇದೆಯಾ? ನೀವು ಹೇಳಿದ್ರಲ್ಲಿ ಅರ್ಥ ಇದೆ. ಬಹಳಷ್ಟು ಹೊಸ ತಲೆಮಾರಿನ ಯುವಕ ಯುವತಿಯರು ಅಥವಾ ಮಕ್ಕಳು ಕೂಡ ಕೆಲವು ಶಾಲೆಗಳಲ್ಲೇ ಇದೆ, ಕನ್ನಡದ ಪರಿಸರದ, ಕನ್ನಡದ ಭೂಪಟದ ಒಳಗಡೆ ಇರುವ ಶಾಲೆಗಳಲ್ಲಿ ಕನ್ನಡದಲ್ಲಿ ಮಾತನಾಡಿದ್ರೆ ಅವರಿಗೆ ಫೈನ್ ಹಾಕುವಂತ ವ್ಯವಸ್ಥೆ ಹಿಂದೆ ಇತ್ತು, ಇವತ್ತಿಯೂ ಕೂಡ ಇದೆ. ನೀವು ಆಂಗ್ಲ ಭಾಷೆಯಲ್ಲೇ ಮಾತನಾಡಬೇಕು ಅಂತ ನಿರ್ಬಂಧಿಸುವಂಥದ್ದು ಇದು ತಪ್ಪು. ಯಾಕಂತಂದ್ರೆ ಆ ಮಗು ಮಾತನಾಡುವ ಭಾಷೆ ಇದೆಯಲ್ಲ, ಕನ್ನಡ ಇದೆಯಲ್ಲ, ಅದು ಅವನದಲ್ಲ, ಅದು ಅವನ ಅಮ್ಮನದು, ತಾಯಿಯ ಮೂಲಕ ಬಂದದ್ದು. ತಾಯಿಯ ಮೂಲಕ ಬಂದ ಭಾಷೆ ಯಾವುದಿದೆ, ಮಾತೃಭಾಷೆ ಅಂತ ನಾವು ಯಾವುದನ್ನ ಕರಿತೇವೆ, ಅದಕ್ಕೆ ಯಾವ ಸಾಂಸ್ಥಿಕ ಶಿಸ್ತು ಕೂಡ ನಿರ್ಬಂಧವನ್ನ ಹಾಕಬಾರ್ದು. ಯಾಕಂತಂದ್ರೆ ನಮ್ಮಲ್ಲಿ ಸಹಜವಾಗಿ ನಮ್ಮ ದೇಹಾಂಗದಿಂದ ಮತ್ತು ಮನಸ್ಸಿನಿಂದ ಬರುವಂತ ಒಂದು ಭಾಷೆ ಅದು. ಅದು ನಿರ್ಮಲವಾದದ್ದು. ಅದು ಇವತ್ತಿದ್ದಲ್ಲ. ಅದು ಈಗ ನಾನು ನೀವು ಇಲ್ಲಿ ಮಾತನಾಡ್ತಾ ಇದ್ದೇವೆ ಅಂತಂದ್ರೆ ಅದು ಇವತ್ತಿನ ಕನ್ನಡ ಅಲ್ಲ. ಅದು ಅದರ ಹಿಂದೆ ಸಾವಿರಾರು ವರ್ಷಗಳ ಒಂದು ತಯಾರಿ, ಒಂದು ಮನಸ್ಥಿತಿ ಕೆಲಸ ಮಾಡ್ತಾ ಇರ್ತದೆ. ಒಬ್ರು ಸಿರಿಯಜ್ಜಿ ಅಂತ ಇದ್ದಾರೆ, ಇದ್ರಲ್ಲ, ಈಗ ತೀರಿ ಹೋಗಿದ್ದಾರೆ. ಅವರೊಂದು ಚಂದದ ಮಾತು ಹೇಳ್ತಾರೆ.
ಕಾಲು ಒದ್ದೆಯಾಗದೆ ಕಡಲನ್ನಾದರೂ ದಾಟಬಹುದು, ಕಣ್ಣು ಒದ್ದೆಯಾಗದೆ ಬದುಕನ್ನು ದಾಟಲು ಸಾಧ್ಯವಿಲ್ಲ ಅಂತ ಕನ್ನಡದಲ್ಲಿ ಹೇಳಿದ್ದವರು. ಇದು ಯಾವ ಭಗವದ್ಗೀತೆಗೆ ಕಡಿಮೆ ಇದೆ? ಯೋಚನೆ ಮಾಡಿ. ಕಾಲು ಒದ್ದೆಯಾಗದೆ ಕಡಲನ್ನಾದರೂ ದಾಟಬಹುದು, ಕಣ್ಣು ಒದ್ದೆಯಾಗದೆ ಬದುಕನ್ನು ದಾಟಲು ಸಾಧ್ಯವಿಲ್ಲ. ಅಕ್ಷರದ ಪರಿಚಯವೇ ಇಲ್ಲದ ಸಾಮಾನ್ಯ ಅಜ್ಜಿ ಹೇಳಿದಂತ ಮಾತಿದು. ನಾನು ಯಾಕೆ ಇದನ್ನ ನೀವು ಹೇಳಿದ ಪ್ರಶ್ನೆಗೆ ತಾಳೆ ಹಾಕ್ತಾ ಇದ್ದೇನೆಂತಂದ್ರೆ, ಈ ಅರಿವು ನೆಲದಿಂದ ಬಂದದ್ದು. ಲೋಕ ವಿಶ್ವವಿದ್ಯಾನಿಲಯ ಅಂತ ನಾನು ಇದನ್ನ ಕರಿತೇನೆ. ನೀವು ನಿಮ್ಮ ಮಗು ಮಾತನಾಡುವ ಭಾಷೆಯನ್ನ ನಿರ್ಬಂಧಿಸಿ ಬಿಟ್ಟರೆ ಆ ಮಗು ಕೇಳುವ ದಾರಿಯನ್ನು ಕೂಡ ನಿರ್ಬಂಧಿಸುವ ಸಾಧ್ಯತೆಗಳಿವೆ. ಕನ್ನಡವೇ ಬೇಡ ಅಂತ, ನನಗೆ ಮಾತನಾಡ್ಲಿಕ್ಕೆ ಇಲ್ಲದ ಭಾಷೆ ಅಲ್ವಾ, ಕೇಳುವ ಭಾಷೆಯೇ ಆಗಿರಬಾರದು ಅನ್ನುವಂಥ ನಂಬಿಕೆ ಇದೆ. ಕನ್ನಡದಲ್ಲಿ ಮಾತನಾಡ್ತಾ ಇದ್ರೆ ನಿಲ್ಲಿಸಿ ಅಂತ ಹೇಳುವಂಥದ್ದು, ಕನ್ನಡದಲ್ಲಿ ಮಾತನಾಡಿದ್ರೆ ನಮ್ಮ ಮಿಸ್ ಬೈತಾರೆ ಅನ್ನುವಂಥದ್ದು, ಕನ್ನಡದಲ್ಲಿ ಡಿಗ್ರಿಗೆ ಉತ್ತರ ಬರೆದ್ರೆ ನಮಗೆ ನಮ್ಮ ಮೇಷ್ಟ್ರು ಮಾರ್ಕೇ ಕೊಡುವುದಿಲ್ಲ ಅನ್ನುವಂಥದ್ದು. ಇದೆಲ್ಲ ಈ ಕಡೆಯಿಂದ ಆಗುವ ಅನಿಯಂತ್ರಣ ಒಂದು ಬಗೆಯದ್ದಾದ್ರೆ, ಸಹಜವಾಗಿ ನಮ್ಮಲ್ಲಿ ಸೃಷ್ಟಿ ಆಗ್ತದೆ. ನಾನು ಕನ್ನಡದಲ್ಲಿ ಬರೆದ್ರೆ ಮೇಷ್ಟ್ರು ಪೇಪರೇ ವ್ಯಾಲ್ಯೂಯೇಷನ್ ಮಾಡೋದಿಲ್ಲ, ನಾನು ಕನ್ನಡದಲ್ಲಿ ಮಾತನಾಡಿದ್ರೆ ಇಡೀ ತರಗತಿಯವರು ತಮಾಷೆಯಿಂದ ನೋಡ್ತಾರೆ, ನಾನು ಕನ್ನಡದಲ್ಲಿ ಮಾತನಾಡಿದ್ರೆ ಫೈನ್ ಹಾಕ್ತಾರೆ. ಈ ಶಿಸ್ತು ಇದೆಯಲ್ಲ, ಹೊರಗಡೆಯ ಶಿಸ್ತು ನಮ್ಮ ಒಳಗಡೆಯ ಶಿಸ್ತಾಗಿ ಪರಿವರ್ತನೆ ಆದಾಗ ನಮಗೆ ಆ ಭಾಷೆಯ ಬಗ್ಗೆ ನಿರ್ಬಂಧ, ಸಹಜವಾಗಿ ತಾತ್ಸಾರ ಅಥವಾ ಒಂದು ದ್ವೇಷ ಹುಟ್ಟುತ್ತೆ. ಕನ್ನಡದ ನೆಲ, ಕನ್ನಡದ ನಕ್ಷೆಯ ಒಳಗಡೆ ಕನ್ನಡದ ಗಾಳಿ ಸೇವಿಸುವ, ಕನ್ನಡದ ನೀರು ಕುಡಿಯುವ ಯಾವುದೇ ಮಗುವಿಗೆ, ಯಾವುದೇ ಮನುಷ್ಯ ಜೀವಿಗೆ ಕನ್ನಡ ಮಾತನಾಡುವಾಗ ಕೀಳರಿಮೆ ಆಗಬಾರದು ಅಲ್ವಾ? ಆ ಮಗು ಹಿಂದೇಟು ಹಾಕಬಾರದು. ಹಿಂದೇಟು ಹಾಕುವುದಕ್ಕೆ ಕಾರಣವಾದ ಅಂಶಗಳು ಯಾವುದಂತ ನಾವು ಹುಡುಕ್ಬೇಕು. ಶಿಕ್ಷಣದ ಕಲಿಕೆಯ ದಾರಿಯಲ್ಲ, ಮನೆಯ ಕೌಟುಂಬಿಕ ಪರಿಸರದಲ್ಲ. ಕೆಲವೊಮ್ಮೆ ಕೌಟುಂಬಿಕ ಪರಿಸರದಲ್ಲೂ ಕೂಡ ನಾನು ನೋಡಿದ್ದೇನೆ. ನೀವು ಕೆಲವು ಓದಿದ ವಿದ್ಯಾವಂತರ ಮನೆಗೆ ಹೋದಾಗ ಅಲ್ಲಿಯ ಮಕ್ಕಳೆಲ್ಲ ಆಂಗ್ಲ ಶಬ್ದಗಳಲ್ಲೇ ಮಾತನಾಡ್ತಾ ಇರ್ತಾರೆ, ಆಂಗ್ಲ ಪುಸ್ತಕಗಳನ್ನೇ ಓದ್ತಾರೆ. ಅದಕ್ಕಿಂತ ಎಷ್ಟೋ ಅದ್ಭುತವಾದದ್ದು ಕನ್ನಡದಲ್ಲಿ ಇದೆ, ನೀವು ಅದನ್ನು ಓದಿ. ಇಂಗ್ಲಿಷಲ್ಲೂ ಓದಿ. ಯಾಕಂತಂದ್ರೆ ನೀವು ಇಂಗ್ಲಿಷ್ ಅಂತಲ್ಲ, ನೀವು ಹೆಚ್ಚು ಹೆಚ್ಚು ಭಾಷೆಗಳನ್ನ ಓದ್ತಾ ಹೋದಾಗ ನಿಮ್ಮ ಜಗತ್ತು ದೊಡ್ಡದಾಗ್ತಾ ಹೋಗುತ್ತೆ ಅಲ್ವಾ? ನನಗೆ ಕನ್ನಡ ಮಾತ್ರ ಸಾಕು, ಇಂಗ್ಲಿಷ್ ಬೇಡ ಅನ್ನುವಂತ ನಿರ್ಬಂಧ ಖಂಡಿತ ಜಗತ್ತನ್ನ, ನಿಮ್ಮ ಒಳಗಡೆಯ ಜಗತ್ತು ವಿಸ್ತರಿಸುವುದಕ್ಕೆ ಅದು ಕಾರಣ ಆಗಬಾರದು. ಅದನ್ನು ಮನನ ಮಾಡಿಕೊಳ್ಬೇಕು, ಅದನ್ನ ನೆನಪಿಟ್ಟುಕೊಂಡು ನಾವು ಈ ರೀತಿಯ ಕೀಳರಿಮೆಯನ್ನ ಬಿಡಬೇಕು ಅಂತ ಅನಿಸುತ್ತೆ. ಕನ್ನಡ ಮೊದಲು, ಉಳಿದದ್ದು ಅನಂತರ ಆದಾಗ ಸಹಜವಾಗಿ ನಮ್ಮದೂ ನಮಗೆ ಗೊತ್ತಾಗುತ್ತೆ, ಹೊರಗಡೆಯ ಜಗತ್ತು ಕೂಡ ನಮಗೆ ಗೊತ್ತಾಗುತ್ತೆ. ನಾವೀಗ ಸಾಮಾಜಿಕ ಮಾಧ್ಯಮದ ಯುಗದಲ್ಲಿದ್ದೇವೆ. ನಾವು ಬರೆಯುವಂತಹ ಕಿರು ಬರಹ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಬ್ಲಾಗ್ಗಳಾಗಿರ್ಬೋದು, ಇದೆಲ್ಲ ಹೊಸ ಕನ್ನಡ ಸಾಹಿತ್ಯದ ಭಾಗವಾಗಬಹುದಾ? ಹೊಸಗನ್ನಡದ ಭಾಗ ಅಲ್ಲ, ಕನ್ನಡದ ಹೊಸ ದಾರಿ ಅದು. ಇಡೀ ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿ, ಕನ್ನಡ ಭಾಷೆಯನ್ನ ಗಮನಿಸ್ತಾ ಬಂದ್ರೆ ಅದು ಬೇರೆ ಬೇರೆ ದಾರಿಗಳಲ್ಲಿ, ಬೇರೆ ಬೇರೆ ಟೂಲ್ಸ್, ಉಪಕರಣಗಳಲ್ಲಿ ಅದು ವಿಶ್ವವ್ಯಾಪ್ತಿಯನ್ನ ಅಥವಾ ರಾಜ್ಯ ವ್ಯಾಪ್ತಿಯನ್ನ ಪಡೀತಾ ಬಂದಿದೆ. ಮೊದಲು ನಮ್ಮ ಪ್ರಾಚೀನರು ಬರೀತಾ ಇದ್ದದ್ದು ಕಲ್ಲಿನಲ್ಲಿ ಶಾಸನಗಳು. ನಿಮಗೆ ಗೊತ್ತಿದೆ, ಇವತ್ತಿಗೂ ಕೂಡ ಅನೇಕ ಶಾಸನಗಳು ಜೀವಂತವಾಗಿ, ಎಷ್ಟೋ ಸಾವಿರ ವರ್ಷದ ಹಳೆಯ ಶಾಸನಗಳು, ಅದರ ಮೇಲಿನ ಅಕ್ಷರಗಳು ನಮ್ಮ ಕನ್ನಡದ ಅರಸರ, ಅವರ ಸಾಂಸ್ಕೃತಿಕ ಆಸಕ್ತಿ, ಆಡಳಿತ, ರಾಜಕಾರಣದ ಸಾಕ್ಷಿಗಳನ್ನ ಹೇಳ್ತಾ ಇವೆ. ಬಹಳ ಗಟ್ಟಿಯಾದ ಅಕ್ಷರ ಅದು. ಆನಂತರ ತಾಮ್ರಪಟ ಬಂತು, ಆನಂತರ ತಾಳೆಗರಿ ಬಂತು, ಆನಂತರ ಕಾಗದ ಬಂತು. ಈಗ ನೀವು ನವಮಾಧ್ಯಮದಲ್ಲಿ ಬರೀತಾ ಇದ್ರಿ, ಮೊಬೈಲಲ್ಲಿ ಬರೀತಾ ಇದ್ರಿ. ಈಗಂತೂ ಬಾಯಿಯಲ್ಲಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾಲಕ್ಕೆ ನಾವು ತಲುಪಿದ್ದೇವೆ. ಯಾರು ತಾಮ್ರಪಟದಲ್ಲಿ ಅಥವಾ ಕಲ್ಲಿನಲ್ಲಿ ಬರೀತಾ ಇದ್ರು ನಮ್ಮ ಪ್ರಾಚೀನರು, ಅಲ್ಲಿಯ ಏನು ಅರಸರು ಬರೆಸ್ತಾ ಇದ್ರು,
ಅದು ಸ್ಥಿರವಾಗಿ ಉಳಿದಂತ ಸಾಹಿತ್ಯ, ಸುಸ್ಥಿರವಾಗಿ ಉಳಿದಂತ ಸಾಹಿತ್ಯ, ಅದಕ್ಕೆ ಅಳಿವಿಲ್ಲ. ತಾಳೆಗರಿ ಬಂದಾಗ ಈ ಶಿಲೆಯಲ್ಲಿ ಬರೆಯುವವರಿಗೆ ಸ್ವಲ್ಪ ಗುಮಾನಿ ಬಂದಿರಬಹುದು ಅಂತ ನನ್ನ ಭಾವನೆ. ಯಾಕಂದ್ರೆ ಅದು ತಾತ್ಕಾಲಿಕ ಅಂತ, ಅದು ಸುಟ್ಟು ಹೋಗುತ್ತೆ, ಕರಗ್ತದೆ, ಹಾಳಾಗ್ತದೆ. ನಮ್ದು ಶ್ರೇಷ್ಠ, ನಮ್ದು ಮೌಲಿಕ. ಆನಂತರ ಕಾಗದ ಬಂತು, ಅದು ಇನ್ನೂ ಅಸ್ಥಿರ. ಕಾಗದ ಚೀನಾದಿಂದ ಬಂತು, ಮೊದಲು ಅಲ್ಲಿಂದ ಹುಟ್ಟಿಕೊಂಡಿತ್ತು, ದಪ್ಪ ಕಾಗದ. ಅದರಲ್ಲಿ ಬರೆದಂತ ಸಾಹಿತ್ಯ ಅದು ಬೇಗ ಹಾಳಾಗ್ತದೆ. ತಾಳೆಗರಿಯದ್ದೇ ಶ್ರೇಷ್ಠ, ಹೆಚ್ಚು ಮೌಲಿಕ, ಹೆಚ್ಚು ದೈವಿಕ, ಪವಿತ್ರ ಅನ್ನುವಂತ ಒಂದು ನಂಬಿಕೆ ಇತ್ತು. ಈಗ ನವಮಾಧ್ಯಮ, ನಾವು ಡಿಜಿಟಲ್ ಯುಗದಲ್ಲಿದ್ದೇವೆ. ಕನ್ನಡ ಡಿಜಿಟಲ್ ಯುಗಕ್ಕೆ ಏರ್ತಾ ಇದೆ. ಕನ್ನಡದ್ದೇ ಆದಂತ ತಂತ್ರಾಂಶಗಳನ್ನ ಸಿದ್ಧಗೊಳಿಸಿದ್ದಾರೆ. ಬೇರೆ ಬೇರೆ ತಂತ್ರಾಂಶಗಳಿವೆ. ಈಗ ಅನೇಕ ನಮ್ಮ ಯುವಕರು, ಕನ್ನಡದ ಹೊಸ ಲೇಖಕರು ಕಾಗದದಲ್ಲಿ ಬರೀತಾ ಇಲ್ಲ, ತಾಳೆಗರಿ ಇಲ್ವೇ ಇಲ್ಲ. ಡಿಜಿಟಲ್ ಮಾಧ್ಯಮದ ಮೂಲಕ ಕವಿತೆ, ಕತೆ, ನೀವು ಹೇಳಿದಾಗೆ ಪ್ರಬಂಧಗಳನ್ನ, ಚಿಕ್ಕ ಚಿಕ್ಕ ಅನಿಸಿಕೆಗಳನ್ನ, ಆಲೋಚನೆಗಳನ್ನ ಅದಕ್ಕೆ ದಾಟಿಸಿ ಲಕ್ಷಾಂತರ ಜನಕ್ಕೆ ಒಂದು ಕ್ಷಣಕ್ಕೆ ತಲುಪಿಸ್ತಾರೆ. ಕನ್ನಡದ ಎಲ್ಲೆ ಮೀರಿ, ಕನ್ನಡದ ಭಾಷೆ ಮೀರಿ, ಅದು ಜಗತ್ತಿನಲ್ಲಿ ಎಲ್ಲೆಲ್ಲಿದ್ದಾರೆ, ಯಾರ್ಯಾರು ಎಲ್ಲೆಲ್ಲಿಗೋ ತಲುಪ್ತದೆ. ಅದು ಕ್ಷಣದಲ್ಲಿ ತಲುಪ್ತದೆ, ಅಲ್ಲೇ ನಿಮಗೆ ಪ್ರತಿಕ್ರಿಯೆ ಸಿಗ್ತದೆ. ಈಗ ಈ ಹೊಸ ತಲೆಮಾರು ನವಮಾಧ್ಯಮವನ್ನ ಆಶ್ರಯಿಸಿದ, ಬರವಣಿಗೆಗಾಗಿ ಅವಲಂಬಿಸಿದ ಈ ಹೊಸ ತಲೆಮಾರನ್ನ ಕಾಗದದಲ್ಲಿ ಬರೀತಾ ಇದ್ದಂತ ನಮ್ಮಂತವ್ರು ಸ್ವಲ್ಪ ಅನುಮಾನದಿಂದ ನೋಡ್ತಾರೆ. ನಮ್ಮದೇ ಶ್ರೇಷ್ಠ, ಕಾಗದದಲ್ಲಿ ಬರೆಯುವಂತದ್ದೇ ಶ್ರೇಷ್ಠ, ಏನ್ ಬರೀತಾರ ಮಕ್ಕಳು, ಏನು ಹಂಚಿತಾರ, ಒಂದಕ್ಕೂ ಗೊತ್ತು ಗುರಿ ಇಲ್ಲ ಅಂತ ನಾವು ಯೋಚನೆ ಮಾಡ್ತೇವೆ. ಇನ್ನೇನು ಬರ್ತದೋ ಗೊತ್ತಿಲ್ಲ, ಡಿಜಿಟಲ್ ಆದ ನಂತರ ಇನ್ನೇನು ಬರ್ತದ ಗೊತ್ತಿಲ್ಲ. ಕಾಲಾನುಕ್ರಮಣದಲ್ಲಿ ಇದನ್ನು ಯುಗ ಧರ್ಮ ಅಂತ ಕರಿತೇವೆ ನಾವು. ಒಂದು ಹೊಸತು ಬಂದಾಗ ಹಳೆಯದ್ದು ಅನುಮಾನದಿಂದ ನೋಡು. ಈ ಅನುಮಾನ ಬೇಕು ನಮಗೆ. ನಾನು ತರಗತಿಯ ಒಳಗಡೆ ಕೂತು ಪಾಠ ಕೇಳುವಾಗ ನನ್ನ ಮೇಷ್ಟ್ರು ನನಗೆ ಬೆರಳಿಟ್ಟು ನೀನು ಅಪ್ರಯೋಜನ ಅಂತ ಹೇಳ್ತಾ ಇದ್ರು. ನಾನೀಗ ಪಾಠ ಮಾಡುವಾಗ ನನ್ನ ಎದುರುಗಡೆ ನಿಂತ ನಿಮ್ಮ ವಯಸ್ಸಿನ ಮಕ್ಕಳನ್ನ ನೀವು ಪ್ರಯೋಜನ ಇಲ್ಲ, ನಾವೇ ಚೆನ್ನಾಗಿ ಇದ್ದೆವು ಅಂತ ನಾವು ಮಾತನಾಡ್ತೇವೆ. ಇದು ಯುಗ ಧರ್ಮ, ಒಂದು ಯುಗ ಧರ್ಮ. ಆದ್ರೆ ನನ್ನ ಪ್ರಕಾರ ಯುಗ ಧರ್ಮ ಆದ್ರೂ ಕೂಡ, ಅನುಮಾನದಿಂದ ನೋಡುವ ಕ್ರಮ ಇದ್ರೂ ಕೂಡ, ಅದನ್ನ ಪರಿಗಣಿಸುವ, ಅದಕ್ಕೂ ಮಾನ ಇದೆ ಅಂತ ಪರಿಗಣಿಸುವ ಒಂದು ಕ್ರಮ ಸೃಷ್ಟಿಯಾಗಬೇಕು. ನಾನು ಅಕಾಡೆಮಿ ಅವರಿಗೆ, ಪ್ರಾಧಿಕಾರದವರಿಗೆ ವಿನಂತಿಸುವುದೇನಂತಂದ್ರೆ, ಈಗ ಯಾರಿಗೆ ಪ್ರಶಸ್ತಿ ಕೊಡ್ತಾರೆ, ಕಾಗದದಲ್ಲಿ ಬರೆಯುವವರಿಗೆ ಮಾತ್ರ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಅತ್ಯುತ್ತಮ ಕಾದಂಬರಿ, ಅತ್ಯುತ್ತಮ ಕವಿತೆ, ಅತ್ಯುತ್ತಮ ಪ್ರವಾಸ ಕಥನ, ಅತ್ಯುತ್ತಮ ನಾಟಕ ಅಂತ ಪುಸ್ತಕದಲ್ಲಿ ಬರಬೇಕಾಗ್ತದೆ. ಆದ್ರೆ ಒಂದು ಅತ್ಯುತ್ತಮ ಕವಿತೆ ಡಿಜಿಟಲ್ ಮಾಧ್ಯಮದಲ್ಲಿ ತಲುಪಿರಬಹುದು, ಲಕ್ಷಾಂತರ ಜನ ಅದನ್ನು ಓದಿರಬಹುದು. ಈಗ ಯಾವುದೋ ಒಂದು ಪ್ರತಿಲಿಪಿ ಅಂತ ಇದೆ ಅಂತೆ, ಅದರಲ್ಲಿ ಲಕ್ಷಾಂತರ ಜನ ಓದುಗರು ಸಿಗ್ತಾರಂತೆ, ಬರಹಗಾರರಿಗೆ. ನೋಡಿ, ಇಲ್ಲಿ ಒಂದು ಪುಸ್ತಕ ಮುದ್ರಣ ಆಗಿ 1,000 ಪ್ರತಿ ಮಾರಾಟ ಆಗ್ಲಿಕ್ಕೆ ಇವು ಒದ್ದಾಡ್ತಾ ಇರ್ತಾನೆ. ಆ ಪ್ರತಿಲಿಪಿಯಲ್ಲಿ ಯಾರೋ ಒಬ್ಳು ನಿಮ್ಮಂತ ವಯಸ್ಸಿನ ಹುಡುಕಿ ಬರೆದಾಗ ಅದನ್ನು ಲಕ್ಷಾಂತರ, ನಮ್ಮಲ್ಲಿ ಒಬ್ರು ಸ್ಟೂಡೆಂಟ್ ಇದ್ರು, ಸುಷ್ಮಿತಾ ಅಂತ, ಒಂದು 5.5-6 ಲಕ್ಷ ಜನ ಓದುಗರು ಆಕೆಯ ಬರಹಕ್ಕೆ ಅಲ್ಲಿ ಸಿಗ್ತಾರಂತಂದ್ರೆ, ಒಂದು ಕಡೆ ಓದುಗರು ಇದ್ದಾರೆ ಅಂತ ಆಯ್ತು, ಇನ್ನೊಂದು ಕಡೆ ಬರಹಗಾರನಿಗೆ ಮಾನ್ಯತೆಯೂ ಸಿಗುತ್ತೆ ಅಂತ ಆಯ್ತು. ನಾವೀಗ ಸಜ್ಜಾಗಬೇಕಾದ್ದು, ನಾವೀಗ ತಯಾರಾಗಬೇಕಾದ್ದು ಆ ರೀತಿಯ ಹೊಸ ತರ ಕಡೆಗೆ ಅಲ್ವಾ. ಮಡಿವಂತಿಕೆಯನ್ನ ಬಿಟ್ಟು ನಾನು ಕಾಗದದಲ್ಲೇ ಬರೆಯುವವ, ನನ್ನ ಅಜ್ಜ ತಾಳೆಗರಿಯಲ್ಲೇ ಬರೀತಾ ಇದ್ರು, ಅದೇ ಶ್ರೇಷ್ಠ ಅನ್ನುವುದನ್ನು ಬಿಟ್ಟು ನಾವು ಹೊಸ ಯಂತ್ರಗಳ ಕಡೆಗೆ, ನಾವು ಹೊಸ ದಾರಿಯ ಕಡೆಗೆ ಹೆಜ್ಜೆ ಇಡ್ಲೇಬೇಕು. ಆ ಮಡಿವಂತಿಕೆಯನ್ನ ತೋರಿಸಿದ್ರೆ ಕನ್ನಡ ಸಾಯ್ತದೆ, ಕನ್ನಡ ಸೋಲ್ತದೆ. ಸಾಯ್ತದೆ ಅನ್ನೋದಕ್ಕಿಂತ ಕನ್ನಡ ಸೋಲ್ತದೆ, ಹಿಂದಕ್ಕೆ ಹೋಗ್ತದೆ. ಆ ಜಾಗವನ್ನು ಇನ್ಯಾರು ಕಬಳಿಸ್ತಾರೆ. ಇಷ್ಟು ಹೊತ್ತು ನಮ್ಮ ಜೊತೆ ಸುದೀರ್ಘವಾದ ಸಮಯವನ್ನು ಕಳೆದಿದ್ದೀರಿ, ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು. ನನಗೂ ಹೊಸ ಕೇಳುಗರನ್ನ ಒದಗಿಸಿಕೊಟ್ಟ ವಿಕಸನಕ್ಕೆ ನಿಮಗೆ ಹೃದಯ ತುಂಬಿದ ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಕನ್ನಡ ಭಾಷೆಗೆ ಇರುವಂತಹ ಮೌಲ್ಯ, ಗೌರವವನ್ನು ಯಾವ ರೀತಿ ಅರಿತುಕೊಳ್ಳಬೇಕು ಮತ್ತು ಅಳವಡಿಸಿಕೊಳ್ಳಬೇಕು ಎನ್ನುವುದನ್ನು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಇವರು ತಿಳಿಸಿಕೊಟ್ಟಿದ್ದಾರೆ. ಇದನ್ನು ಸಾಧ್ಯವಾದಷ್ಟು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಹೇಳ್ತಾ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸಿರಿಗನ್ನಡಂ ಗೆಲ್ಗೆ. ಸರ್ವರಿಗೂ 69ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವಿಕಸನ ಟಿವಿ ಪವರ್ಡ್ ಬೈ ವಿಸಿ ಜರ್ನಲಿಸಂ.